ಮತ್ತು ಸಾಮರ್ಥ್ಯಗಳನ್ನು ಗೌರವಿಸಿದರು. ಅವರು ಮಿಥಿಲಾದ ರಾಜದಾರಿಗೆ ಹೋಗುತ್ತಿದ್ದಾಗ ರಾಜ ಜನಕನು ಕೋಸಲದ ರಾಜಕುಮಾರನನ್ನು ಬಹಳ ಗೌರವ ಮತ್ತು ದಯೆಯಿಂದ ಗೌರವಿಸಿದನು. ಅವನು ಅವನಿಗೆ ತನ್ನ ಸ್ವಂತ ಮಗಳು, ಅಮೂಲ್ಯ ರತ್ನಗಳು ಮತ್ತು ಆಭರಣಗಳು ಸೇರಿದಂತೆ ಉಡುಗೊರೆಗಳನ್ನು ನೀಡಿದನು. ಈ ರೀತಿಯಾಗಿ ಇಬ್ಬರು ರಾಜರ ನಡುವೆ ಸ್ನೇಹದ ಬಂಧವು ರೂಪುಗೊಂಡಿತು. ಇದು ಸಮಯದ ಪರೀಕ್ಷೆಗಳ ಮೂಲಕ ಉಳಿಯುತ್ತದೆ. ಈ ಇಬ್ಬರು ಪ್ರಬಲ ಆಡಳಿತಗಾರರ ನಡುವಿನ ಶಾಂತಿ ಸ್ಥಾಪನೆಯಿಂದ ಸಂತೋಷಗೊಂಡ ಬುದ್ಧಿವಂತ ಬ್ರಾಹ್ಮಣನು ಅವರನ್ನು ನೋಡಿದನು. ಗೆಲುವು ಮತ್ತು ಸೋಲು ಅನಿಶ್ಚಿತವಾಗಿವೆ ಮತ್ತು ಪ್ರಾಮಾಣಿಕತೆ ಮತ್ತು ಗೌರವವನ್ನು ಎತ್ತಿಹಿಡಿಯುವಲ್ಲಿ ನಿಜವಾದ ಶ್ರೇಷ್ಠತೆ ಇದೆ ಎಂದು ಅವರು ಅವರಿಗೆ ನೆನಪಿಸಿದರು. ಆದ್ದರಿಂದ ಈ ಶ್ರೇಷ್ಠ ವಶೀಯ ಮಾರ್ಗದರ್ಶನದಲ್ಲಿ ಸಹಕಾರ ಮತ್ತು ಪರಸ್ಪರ ಗೌರವದ ಹೊಸ ಯುಗವು ಕೋಸಲ ಮತ್ತು ವಿವಿಧ ರಾಜ್ಯಗಳ ಮೇಲೆ ಪ್ರಾರಂಭವಾಯಿತು. ಈ ಹೊಸ ಸ್ನೇಹದ ನಡುವೆಯೂ ಎರಡು ರಾಜರು ಬುದ್ಧಿವಂತ ಬ್ರಾಹ್ಮಣನಿಗೆ ಗೌರವ ಸಲ್ಲಿಸಿದರು. ಅವರ ಬುದ್ಧಿವಂತಿಕೆ ಮತ್ತು ಅವರನ್ನು ಒಗ್ಗೂಡಿಸುವಲ್ಲಿ ಅವರ ಪಾತ್ರವನ್ನು ಒಪ್ಪಿಕೊಂಡರು. ಅವರು ಭವಿಷ್ಯದ ಕಡೆಗೆ ನೋಡುತ್ತಿರುವಾಗ ಅವರ ಒಕ್ಕೂಟವು ಮುಂದಿನ ಪೀಳಿಗೆಗೆ ಭರವಸೆಯ ದಾರಿದೀಪವಾಗಲಿದೆ ಎಂದು ಅವರಿಗೆ ತಿಳಿದಿತು. ಸದಾಚಾರ ಮತ್ತು ಗೌರವವು ಹೇಗೆ ದೊಡ್ಡ ಸವಾಲುಗಳನ್ನು ಸಹ ಜಯಿಸಬಹುದು ಎಂಬುದಕ್ಕೆ ಒಂದು ಪ್ರಕಾಶಮಾನವಾದ ಉದಾಹರಣೆಯಾಗಿದೆ. ಹಸ್ತಿನಾಪುರದ ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗಲು ಪ್ರಾರಂಭಿಸಿದ್ದನು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಕೋಣೆಗಳಲ್ಲಿ ಆಳವಾದ ಆಲೋಚನೆಯಲ್ಲಿ ಕುಳಿತಿದ್ದನು. ಪೂಜ್ಯ ಯೋಧ ಮತ್ತು ಸಲಹೆಗಾರನಾದ ಭೀಷ್ಮನು ಆಡಳಿತದ ಜಟಿಲತೆಗಳನ್ನು ಮತ್ತು ರಾಜರ ಕರ್ತವ್ಯಗಳನ್ನು ವಿವರಿಸಿದ್ದನು. ಅವನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಆದರೆ ಈಗ ಯುಧಿಷ್ಠಿರನ ಮನಸ್ಸು ಹೊಸ ಪ್ರಶ್ನೆಯತ್ತ ತಿರುಗಿತು. ತನ್ನ ಪಕ್ಕದಲ್ಲಿ ನಿಂತ ಧೈರ್ಯಶಾಲಿ ಯೋಧರು ನಿಷ್ಠಾವಂತರಾಗಿ ಮತ್ತು ಒಗ್ಗಟ್ಟಾಗಿ ಉಳಿಯುವುದನ್ನು ಅವನು ಹೇಗೆ ಖಚಿತಪಡಿಸಿಕೊಂಡನು? ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ತೂಕವನ್ನು ಹೊಂದಿದ್ದ ಭೀಷ್ಮನಿಂದ ಅವನು ಮಾರ್ಗದರ್ಶನವನ್ನು ಕೇಳಿದನು. ಯುಧಿಷ್ಠಿರನು, ಓ ಉಗ ವೈರಿಗಳೇ, ನೀವು ರಾಜರ ಕರ್ತವ್ಯಗಳ ಬಗ್ಗೆ ಮತ್ತು ರಾಜ್ಯದ ಗಣ್ಯರ ಗುಣಲಕ್ಷಣಗಳ ಬಗ್ಗೆ ಮಾತನಾಡಿದ್ದೀರಿ. ಆದರೆ ನನಗೆ ಹೇಳು, ನನ್ನ ವೀರ ಯೋಧರ ನಡುವೆ ನಾನು ಹೇಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಲ್ಲೆ? ಅವರು ಹೇಗೆ ಬಲಶಾಲಿಯಾಗುತ್ತಾರೆ, ನನ್ನೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ತಮ್ಮ ಶತ್ರುಗಳನ್ನು ನಿಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತಾರೆ? ಭೀಷ್ಮನ ಕಣ್ಣುಗಳು ಆತಂಕದಿಂದ ಮೊಸುಕಾಗಿದ್ದವು. ಓ ಅರಸನೇ, ಶ್ರೀಮಂತ ವರ್ಗ ಮತ್ತು ರಾಜ ನಡುವೆ ದುರಾಶೆ ಮತ್ತು ಕೋಪವು ವೈರತ್ವಕ್ಕೆ ಕಾರಣಗಳು. ಒಂದು ಪಕ್ಷವು ದುರಾಶೆಗೆ ಶರಣಾದಾಗ ಇನ್ನೊಂದು ಪಕ್ಷವು ಕೋಪಕ್ಕೆ ಒಳಗಾಗುತ್ತದೆ. ಪ್ರತಿಯೊಂದು ಇನ್ನೊಂದನ್ನು ದುರ್ಬಲಗೊಳಿಸಲು ಮತ್ತು ನಾಶ ಮಾಡಲು ಪ್ರಯತ್ನಿಸುತ್ತದೆ. ಇದು ಅವರ ಸ್ವಂತ ಪತನಕ್ಕೆ ಕಾರಣವಾಗುತ್ತದೆ. ಭೀಷ್ಮನ ಮಾತುಗಳು ಎಚ್ಚರಿಕೆಯ ಮತ್ತು ಬುದ್ಧಿವಂತಿಕೆಯ ಭಾವಚಿತ್ರವನ್ನು ಹೆಣೆದವು. ಶ್ರೀಮಂತರು ಬೇರ್ಪಟ್ಟಾಗ ಅಥವಾ ರಾಜನಿಂದ ಬೇರ್ಪಟ್ಟಾಗ ಅವರು ಭಯಕ್ಕೆ ಬಲಿಯಾಗುತ್ತಾರೆ ಮತ್ತು ತಮ್ಮ ಅರಸನ ಶತ್ರುಗಳ ಪಾಲಾಗುತ್ತಾರೆ ಎಂದು ಅವರು ಎಚ್ಚರಿಸಿದರು. ಆದರೆ ಅವರು ಒಗ್ಗಟ್ಟಿನಿಂದ ಒಗ್ಗಟ್ಟಾದ ದೇಹದಂತೆ ನಿಂತಿದ್ದರೆ ಅವನು ತಮ್ಮ ಶಕ್ತಿ ಮತ್ತು ಪರಾಕ್ರಮದಿಂದ ದೊಡ್ಡ ವಿಜಯಗಳನ್ನು ಗಳಿಸಬಹುದು. ಜ್ಞಾನವುಳ್ಳ ಪುರುಷರು ಪ್ರೀತಿಯಲ್ಲಿ ಒಟ್ಟಿಗೆ ನಿಲ್ಲುವ ಕುಲೀನರನ್ನು ಸಾಧಿಸುತ್ತಾರೆ ಎಂದು ಭೀಷ್ಮ ಹೇಳಿದರು. ಉದ್ದೇಶದಲ್ಲಿ ಒಗ್ಗೂಡಿದಾಗ ಅವರೆಲ್ಲರೂ ಸಂತೋಷವಾಗಿರಬಹುದು. ಅವರು ಸರಿಯಾಗಿ ವರ್ತಿಸುವ ಮೂಲಕ ಮತ್ತು ತಮ್ಮ ಪುತ್ರರು ಮತ್ತು ಸಹೋದರರಿಗೆ ತಮ್ಮ ಕರ್ತವ್ಯಗಳನ್ನು ಕಲಿಸುವ ಮೂಲಕ ನ್ಯಾಯಯುತ ನಡವಳಿಕೆಯನ್ನು ಸ್ಥಾಪಿಸಬಹುದು ಮತ್ತು ಸಮೃದ್ಧಿಯಲ್ಲಿ ಮುನ್ನಡೆಯಬಹುದು. ಯುಧಿಷ್ಠಿರನು ತನ್ನ ಸಲಹೆಗಾರನ ಬುದ್ಧಿವಂತಿಕೆಗೆ ಕೃತಜ್ಞತೆಯಿಂದ ತುಂಬಿ ಶ್ರದ್ಧೆಯಿಂದ ಆಲಿಸಿದನು. ತನ್ನ ಯೋಧರ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಸೂಕ್ಷ್ಮವಾದ ಸಮತೋಲನವಾಗಿದೆ ಮತ್ತು ಅದಕ್ಕೆ ಎಚ್ಚರಿಕೆಯಿಂದ ಗಮನ ಮತ್ತು ಗೌರವದ ಅಗತ್ಯವಿದೆ.
ಎಂದು ಆತನಿಗೆ ತಿಳಿದಿತ್ತು. ಆದರೆ ಶ್ರೀಮಂತರು ಬೇಪಟ್ಟಾಗ ಏನಾಗುತ್ತದೆ? ಯುಧಿಷ್ಠಿರನು ತನ್ನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಂತೆ ಕೇಳಿದನು. ಭೀಷ್ಮನ ಅಭಿವ್ಯಕ್ತಿ ಗಂಭೀರವಾಯಿತು. ಅವರು ಪರಸ್ಪರ ಜಗಳವಾಡಿದಾಗ ಮತ್ತು ಸಂಯೋಜನೆಯಿಲ್ಲದೆ ವರ್ತಿಸಿದಾಗ ಅವರ ಸಮೃದ್ಧಿ ಕ್ಷೀಣಿಸುತ್ತದೆ ಮತ್ತು ವಿವಿಧ ರೀತಿಯ ದುಷ್ಟತನಗಳು ಸಂಭವಿಸುತ್ತವೆ. ಅವರಲ್ಲಿ ಕಲಿಕೆ ಮತ್ತು ಬುದ್ಧಿವಂತಿಕೆ ಇರುವವರು ವಿವಾದ ಸಂಭವಿಸಿದ ತಕ್ಷಣ ಅದನ್ನು ತೊಡೆದು ಹಾಕಬೇಕು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಹಸ್ತಿನಾಪುರವನ್ನು ಬೆಚ್ಚಗಿನ ಸಂಜೆಯ ಹೊಳಪಿನಲ್ಲಿ ಮುಳುಗಿಸಿದಾಗ ಯುಧಿಷ್ಠಿರನು ತನ್ನ ಮೇಲೆ ಶಾಂತಿಯ ಭಾವವನ್ನು ನೆಲೆಗೊಳಿಸಿದನು. ಭೀಷ್ಮನ ಮಾತುಗಳಿಂದ ತಾನು ಕಲಿಯುವುದು ಬಹಳಷ್ಟಿದೆ ಎಂದು ಆತನಿಗೆ ತಿಳಿದಿತ್ತು. ಆದರೆ ತನ್ನ ಬುದ್ಧಿವಂತ ಸಲಹೆಗಾರರ ಮಾರ್ಗದರ್ಶನದಿಂದ ತಾನು ಆಡಳಿತದ ಸಂಕೀರ್ಣತೆಗಳನ್ನು ನಿಭಾಯಿಸಬಹುದು ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಆತನಿಗೆ ತಿಳಿದಿತ್ತು. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮಾರ್ಗದರ್ಶಕನಾದ ಭೀಷ್ಮನನ್ನು ಆಳವಾದ ಪ್ರಶ್ನೆಯೊಂದನ್ನು ಕೇಳಿದನು. ಭೀಷ್ಮ ಅವನು ಹೇಳಿದನು, ಕರ್ತವ್ಯದ ಮಾರ್ಗವು ದೀರ್ಘ ಮತ್ತು ಸುತ್ತುವರಿಯುತ್ತದೆ. ವಿವಿಧ ದಿಕ್ಕುಗಳಲ್ಲಿ ಮುನ್ನಡೆಸುವ ಅನೇಕ ಶಾಖೆಗಳಿವೆ. ನಿಮ್ಮ ಗೌರವಾನ್ವಿತ ಅಭಿಪ್ರಾಯದಲ್ಲಿ ಯಾವ ಕರ್ತವ್ಯಗಳು ನಮ್ಮ ಅಭ್ಯಾಸಕ್ಕೆ ಹೆಚ್ಚು ಅರ್ಹವಾಗಿವೆ? ಯಾವ ಕಾರ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿದರೆ ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ನಮಗೆ ಅತ್ಯುನ್ನತ ಅರ್ಹತೆಯನ್ನು ಗಳಿಸುತ್ತದೆ? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನ ಧ್ವನಿಯು ವಿಶ್ವಾಸದಿಂದ ತುಂಬಿತ್ತು. ಒಬ್ಬರ ತಾಯಿ, ತಂದೆ ಮತ್ತು ಗುರುವನ್ನು ಪೂಜಿಸುವುದು ಅತ್ಯಂತ ಪ್ರಮುಖ ಕರ್ತವ್ಯವೋ ಯುಧಿಷ್ಠಿರ ಎಂದು ಅವನು ಹೇಳಿದನು. ಈ ಕರ್ತವ್ಯವನ್ನು ನಿರ್ವಹಿಸುವ ಮೂಲಕ ವ್ಯಕ್ತಿಯು ಮರಣಾನಂತರದ ಜೀವನದಲ್ಲಿ ಹೆಚ್ಚಿನ ಖ್ಯಾತಿಯನ್ನು ಮತ್ತು ಸಂತೋಷದ ಅನೇಕ ಪ್ರದೇಶಗಳನ್ನು ಪಡೆಯುತ್ತಾನೆ. ಅವರು ಮುಂದುವರಿಸಿದರು, ಒಬ್ಬರು ಈ ಮೂವರನ್ನು ಗೌರವದಿಂದ ನೋಡಬೇಕು. ಅವರು ಏನೇ ಆದೇಶಿಸಿದರೂ ಅದು ನೀತಿಗೆ ವಿರುದ್ಧವಾಗಿದ್ದರೂ ಸಹ ಒಬ್ಬರು ಎಂದಿಗೂ ಅವರಿಗೆ ಅವಿಧೇಯರಾಗಬಾರದು ಅಥವಾ ಅವರು ನಿಷೇಧಿಸುವುದನ್ನು ಮಾಡಬಾರದು. ಅವರು ನಮ್ಮ ಅಸ್ತಿತ್ವದ ಬಟ್ಟೆಯಾಗಿದ್ದಾರೆ. ತಂದೆ ಪವಿತ್ರವಾದ ಗರ್ಭಾಪತ್ಯದ ಬೆಂಕಿಯಂತೆ, ತಾಯಿ ದಕ್ಷಿಣದ ಬೆಂಕಿಯಂತೆ ಮತ್ತು ಗುರುವು ಧೂಪವನ್ನು ಸುರಿಯುವ ಬೆಂಕಿಯಂತೆ. ಭೀಷ್ಮನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಆತನು ತನ್ನ ತಾಯಿ, ತಂದೆ ಮತ್ತು ಗುರುಗಳಿಗೆ ತೋರಿಸಬೇಕಾದ ಪ್ರೀತಿ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುವ ಮೂರು ಬೆಂಕಿಯ ಜ್ವಾಲೆ ಪ್ರಕಾಶಮಾನವಾಗಿ ಉರಿಯುತ್ತಿರುವುದನ್ನು ಕಂಡನು. ಭೀಷ್ಮನು ಈ ಮೂವರಿಗೆ ನಿಯಮಿತವಾಗಿ ಸೇವೆ ಸಲ್ಲಿಸುವ ಮಹತ್ವವನ್ನು ಒತ್ತಿ ಹೇಳಿದನು. ಒಬ್ಬರ ತಂದೆಗೆ ಸಮರ್ಪಣೆಯೊಂದಿಗೆ ಸೇವೆ ಸಲ್ಲಿಸುವ ಮೂಲಕ ಒಬ್ಬರು ಈ ಜಗತ್ತನ್ನು ದಾಟಬಹುದು ಎಂದು ಅವರು ಹೇಳಿದರು. ಅದೇ ರೀತಿಯಲ್ಲಿ ಒಬ್ಬರ ತಾಯಿಗೆ ಸೇವೆ ಸಲ್ಲಿಸುವ ಮೂಲಕ ಒಬ್ಬರು ಮುಂದಿನದರಲ್ಲಿ ಸಂತೋಷದ ಪ್ರದೇಶಗಳನ್ನು ತಲುಪಬಹುದು ಮತ್ತು ಒಬ್ಬರ ಗುರುವನ್ನು ಭಕ್ತಿಯಿಂದ ಸೇವೆ ಸಲ್ಲಿಸುವ ಮೂಲಕ ಒಬ್ಬರು ಬೆಮ್ಮನ ಪ್ರದೇಶವನ್ನು ಪಡೆಯಬಹುದು. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನು ತನ್ನ ಮೇಲೆ ಭಯ ಮತ್ತು ಗೌರವದ ಭಾವನೆಯನ್ನು ಅನುಭವಿಸಿದನು. ಭೀಷ್ಮನು ವಿವರಿಸಿದ ಕರ್ತವ್ಯಗಳು ಕೇವಲ ಜವಾಬ್ದಾರಿಗಳಲ್ಲ, ಆದರೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯದ ಮಾರ್ಗವೆಂದು ಅವನು ಅರಿತುಕೊಂಡನು. ಭೀಷ್ಮರ ಮಾತುಗಳು ನದಿಯಂತೆ ಹರಿಯುತ್ತಲೇ ಇದ್ದವು, ಯುಧಿಷ್ಠಿರನನ್ನು ತಮ್ಮೊಂದಿಗೆ ಕೊಂಡೊಯ್ದವು. ಈ ಮೂವರನ್ನು ಗೌರವಿಸುವವನು ಪ್ರಪಂಚದಾದ್ಯಂತ ಗೌರವಿಸಲ್ಪಡುತ್ತಾನೆ ಎಂದು ಅವರು ಹೇಳಿದರು, ಮತ್ತು ಅವುಗಳನ್ನು ನಿರ್ಲಕ್ಷಿಸುವವನು ತನ್ನ ಯಾವುದೇ ಕಾರ್ಯಗಳಿಂದ ಗಳಿಸುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾನೆ. ಸಭೆಯು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು ಒಬ್ಬರ ಗುರುವನ್ನು ಪೂಜಿಸುವ ಪ್ರತಿಫಲದ ಬಗ್ಗೆ ವೈಯಕ್ತಿಕ ದಂತಕಥೆಯನ್ನು ಹಂಚಿಕೊಂಡನು. ನನ್ನ ಸ್ವಂತ ಗುರುಗಳ ಗೌರವಾರ್ಥವಾಗಿ ನಾನು ಕೊಟ್ಟದ್ದೆಲ್ಲವೂ ಅದರ ನಿಜವಾದ ಅಳತೆಯ 100 ಪಟ್ಟು ಅಥವಾ 1000 ಪಟ್ಟು ಹೆಚ್ಚಾಗಿದೆ ಎಂದು ಅವನು ಹೇಳಿದನು. ಆ ಯೋಗ್ಯತೆಯ ಪರಿಣಾಮವಾಗಿ, ಓ ಯುಧಿಷ್ಠಿರನೇ,
ಈಗಲೂ 3 ಲೋಕಗಳು ನನ್ನ ಕಣ್ಣುಗಳ ಮುಂದೆ ಸ್ಪಷ್ಟವಾಗಿವೆ. ಭಕ್ತಿಯ ಅಂತಿಮ ಸಂಕೇತದಲ್ಲಿ ಭೀಷ್ಮನು ಇತರಗೆಲ್ಲರಿಗಿಂತ ಒಬ್ಬರ ಗುರುವಿನ ಶ್ರೇಷ್ಠತೆಯ ಬಗ್ಗೆ ಮಾತನಾಡಿದರು. ಕೋಲಾಹಲದ ಸಾಮ್ರಾಜ್ಯದ ನಡುವೆ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ರಾಜಮನೆತನದ ಬುದ್ಧಿವಂತ ಮತ್ತು ಪೂಜ್ಯ ಅಜ್ಜನಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಪೂಜ್ಯ ಭಾವದಿಂದ ಯುಧಿಷ್ಠಿರನು ಭೀಷ್ಮನ ಬಳಿಗೆ ಬಂದು, ಓ ಮಹಾನ್ ಭೀಷ್ಮನೇ, ಸದ್ಗುಣವನ್ನು ಅನುಸರಿಸಲು ಬಯಸುವ ವ್ಯಕ್ತಿಯು ಹೇಗೆ ವರ್ತಿಸಬೇಕು? ಸತ್ಯ ಎಂದರೇನು, ಸುಳ್ಳು ಎಂದರೇನು ಮತ್ತು ಯಾವಾಗ ಸತ್ಯವನ್ನು ಮಾತನಾಡಬೇಕು ಅಥವಾ ಸುಳ್ಳನ್ನು ಹೇಳಬೇಕು ಎಂದು ಕೇಳಿದನು. ಅವನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಸತ್ಯವನ್ನು ಹೇಳುವುದು ನೀತಿಯೊಂದಿಗೆ ಹೊಂದಿಕೊಳ್ಳುತ್ತದೆ ಎಂದು ಅವನು ಹೇಳಿದನು. ಸತ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅವನು ಒಂದು ಕ್ಷಣ ವಿರಾಮಗೊಳಿಸಿದನು. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದನು. ಆದಾಗ್ಯೂ ಸತ್ಯವನ್ನು ಮಾತನಾಡುವುದು ಸುಳ್ಳನ್ನು ಮಾತನಾಡುವುದಕ್ಕೆ ಹೋಲುತ್ತದೆ ಮತ್ತು ಇದಕ್ಕೆ ವಿರುದ್ಧವಾದ ಸಂದರ್ಭಗಳಿವೆ. ಅಂತಹ ಸಂದರ್ಭಗಳಲ್ಲಿ ಒಬ್ಬರು ವಿವೇಚನೆಯನ್ನು ಪ್ರದರ್ಶಿಸಬೇಕು. ಭೀಷ್ಮನ ಮಾತುಗಳು ಮಾನವ ಸ್ವಭಾವದ ಸಂಕೀರ್ಣತೆಗಳನ್ನು ಶತಮಾನಗಳಿಂದ ಗಮನಿಸಿದ ಅನುಭವದ ಭಾರದಿಂದ ಕೂಡಿವೆ. ಅವರು ಪುರಾಣ ಮತ್ತು ದೈನಂದಿನ ಜೀವನದಿಂದ ಪಡೆದ ಉದಾಹರಣೆಗಳೊಂದಿಗೆಯೇ ತಮ್ಮ ಅಭಿಪ್ರಾಯವನ್ನು ವಿವರಿಸುತ್ತಾರೆ. ಅಗೌರವ, ಕ್ರೂರ ಅಥವಾ ಅಶುದ್ಧನಾಗಿರುವ ವ್ಯಕ್ತಿಯೂ ಸಹ ಇತರರಿಗೆ ಪ್ರಯೋಜನವಾಗುವ ಕೃತ್ಯಗಳನ್ನು ಮಾಡುವ ಮೂಲಕ ಹೆಚ್ಚಿನ ಅರ್ಹತೆಯನ್ನು ಗಳಿಸಬಹುದು ಎಂದು ಅವರು ಹೇಳಿದರು. ಇದಕ್ಕೆ ವಿರುದ್ಧವಾಗಿ ಬುದ್ಧಿವಂತಿಕೆಯ ಸಂಕೇತವೆಂದು ಸಾಮಾನ್ಯವಾಗಿ ಪರಿಗಣಿಸಲಾಗುವ ಗೂಬೆಳು ಪಾಪದ ಕೃತ್ಯಗಳನ್ನು ಮಾಡಬಹುದು ಮತ್ತು ಇನ್ನೂ ಅರ್ಹತೆಯನ್ನು ಗಳಿಸಬಹುದು. ಭೀಷ್ಮನು ಮಾತನಾಡುತ್ತಿರುವಾಗ ಯುಧಿಷ್ಠಿರನು ಕುತೂಹಲದಿಂದ ಆಲಿಸುತ್ತಿದ್ದನು. ಆಶ್ಚರ್ಯದಿಂದ ಅವನ ಕಣ್ಣುಗಳು ಅಗಲವಾಗಿದ್ದವು. ಅವನು ನೀತಿಯ ಸೂಕ್ಷ್ಮತೆಗಳಿಂದ ಮತ್ತು ಸತ್ಯ ಮತ್ತು ಸುಳ್ಳಿನ ಸೂಕ್ಷ್ಮತೆಗಳಿಂದ ಆಕರ್ಷಿತನಾಗಿದ್ದನು. ಆದರೆ ಯಾವುದು ಸರಿ ಮತ್ತು ತಪ್ಪುಲೆಂಬುದರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಗುರುತಿಸುತ್ತೇವೆ ಎಂದು ಅವನು ಕೇಳಿದನು. ಭೀಷ್ಮನ ಅಭಿವ್ಯಕ್ತಿಯು ಚಿಂತನಶೀಲವಾಯಿತು. ಎಲ್ಲಾ ಜೀವಿಗಳ ಪ್ರಗತಿ ಮತ್ತು ಬೆಳವಣಿಗೆಗಾಗಿ ನೀತಿಯನ್ನು ಘೋಷಿಸಲಾಗಿದೆ ಎಂದು ಅವರು ಹೇಳಿದರು. ಇದು ಇತರರಿಗೆ ಹಾನಿಯಾಗುವುದನ್ನು ತಡೆಯುತ್ತದೆ, ಎಲ್ಲಾ ಜೀವಿಗಳನ್ನು ಎತ್ತಿ ಹಿಡಿಯುತ್ತದೆ ಮತ್ತು ಅವರ ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಅವರು ಮಾನವ ಜ್ಞಾನದ ವಿಶಾಲ ವಿಸ್ತಾರವನ್ನು ಪ್ರತಿಬಿಂಬಿಸುತ್ತಾ ವಿರಾಮಗೊಳಿಸಿದರು. ಕೆಲವರು ಶ್ರುತಿಯಲ್ಲಿ ಬೋಧಿಸಲಾಗಿರುವುದರಲ್ಲಿ ಸದಾಚಾರವಿದೆ ಎಂದು ಹೇಳುತ್ತಾರೆ, ಆದರೆ ಇತರರು ಒಪ್ಪುವುದಿಲ್ಲ. ಅವರ ವಿಭಿನ್ನ ಅಭಿಪ್ರಾಯಗಳಿಗಾಗಿ ನಾನು ಅವರನ್ನು ಖಂಡಿಸುವುದಿಲ್ಲ. ಸಂಭಾಷಣೆ ಮುಂದುವರೆದಂತೆ ಸುಳ್ಳುಗಳನ್ನು ಮಾತನಾಡಬೇಕಾದ ಅಥವಾ ಸುಳ್ಳನ್ನು ಹೇಳಬೇಕಾದ ವಿವಿಧ ಸನ್ನಿವೇಶಗಳ ಬಗ್ಗೆ ಭೀಷ್ಮನ ಮಾರ್ಗದರ್ಶನ ನೀಡಿದರು. ಅಪಾಯದ ಸಮಯದಲ್ಲಿ ಅಥವಾ ಸಂಪತ್ತು ಮತ್ತು ಸಮೃದ್ಧಿಯನ್ನು ರಕ್ಷಿಸುವಾಗ ಸುಳ್ಳನ್ನು ಹೇಳಲು ಅನುಮತಿ ಇದೆ ಎಂದು ಅವರು ವಿವರಿಸಿದರು. ಆದಾಗ್ಯೂ ಅಂತಹ ಕ್ರಮಗಳನ್ನು ಎಚ್ಚರಿಕೆಯಿಂದ ಮತ್ತು ಕೊನೆಯ ಉಪಾಯವಾಗಿ ಮಾತ್ರ ತೆರೆದುಕೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದರು. ಯುಧಿಷ್ಠಿರನು ಗಮನದಿಂದ ಆಲಿಸಿದನು. ಅವನ ಮನಸ್ಸು ಭೀಷ್ಮನ ಜ್ಞಾನವನ್ನು ಹೀರಿಕೊಂಡಿತು. ಅವರು ಮಾತನಾಡುವಾಗ ಜವಾಬ್ದಾರಿಯ ಭಾರವು ಅವನ ಮೇಲೆ ನೆಲೆಸಿತು. ಸದ್ಗುಣದ ಅನ್ವೇಷಣೆಯಲ್ಲಿ ಕಷ್ಟದ ಆಯ್ಕೆಗಳನ್ನು ಮಾಡುವ ಮಹತ್ವವನ್ನು ನೆನಪಿಸಿತು. ಸಂಭಾಷಣೆ ಕೊನೆಗೊಂಡಿತು, ಆದರೆ ಅದರ ಪ್ರಭಾವವು ಯುಧಿಷ್ಠಿರನೊಂದಿಗೆ ಶಾಶ್ವತವಾಗಿ ಉಳಿಯಿತು. ಅವನನ್ನು ನೀತಿಯ ಹಾದಿಯಲ್ಲಿ ಮಾರ್ಗದರ್ಶನ ಮಾಡಿತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ರಾಜ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ಭೀಷ್ಮದಾರ್ ಹಸ್ತಿನಾಪುರದ ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಸಿಂಹಾಸನದ ಮೇಲೆ ಚಿಂತನಶೀಲ
ಮೌನದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಆಲೋಚನೆಯಲ್ಲಿ ಕಳೆದು ಹೋದವು. ಅವನ ವಿಶ್ವಾಸಾರ್ಹ ಅಜ ಭೀಷ್ಮನು ಅವನ ಕಾಳಜಿಯ ಭಾರವನ್ನು ಅರಿತುಕೊಂಡು ಅವನ ಮುಂದೆ ನಿಂತನು. ಅಜ್ಜಿ ಕೊನೆಗೂ ಮೌನ ಮುರಿದ ಯುಧಿಷ್ಠಿರ, ಎಲ್ಲಾ ಜೀವಿಗಳು ವಿವಿಧ ವಿಧಾನಗಳಿಂದ ಮತ್ತು ಬಹುತೇಕ ನಿರಂತರವಾಗಿ ಬಳಲುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ಈ ತೊಂದರೆಗಳನ್ನು ಹೇಗೆ ಜಯಿಸಬಹುದು? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ತಮ್ಮ ಧರ್ಮವನ್ನು ಅನುಸರಿಸುವವರು ತಮ್ಮ ಜೀವನ ವಿಧಾನಕ್ಕಾಗಿ ಧರ್ಮಗ್ರಂಥಗಳಲ್ಲಿ ತಿಳಿಸಲಾದ ಕರ್ತವ್ಯಗಳು ಎಲ್ಲಾ ಅಡೆತಡೆಗಳನ್ನು ಜಯಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತವೆ. ಇದು ಕೇವಲ ನಿಯಮಗಳನ್ನು ಅನುಸರಿಸುವುದರ ಬಗ್ಗೆ ಅಲ್ಲ, ಆದರೆ ಸಂಯಮ ಮತ್ತು ಸ್ವಯಂ ನಿಯಂತ್ರಣದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ. ಆತ ತನ್ನ ಮುಂದಿರುವ ರಾಜ್ಯವನ್ನು ಪರಿಶೀಲಿಸುತ್ತಾ ನಿಂತುಬಿಟ್ಟನು. ಒಬ್ಬರು ಎಂದಿಗೂ ಮೋಸದಿಂದ ಮಾತನಾಡಬಾರದು ಅಥವಾ ಸ್ವತಃ ಗಾಯಗೊಂಡಾಗ ಇತರರಿಗೆ ಹಾನಿ ಮಾಡಬಾರದು. ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಒಬ್ಬರು ಮುಕ್ತವಾಗಿ ನೀಡಬೇಕು ಮತ್ತು ಅತಿಥಿಗಳಿಗೆ ಅವರ ನಿಲುವು ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಯಾವಾಗಲೂ ಆಶ್ರಯ ನೀಡಬೇಕು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಪ್ರತಿಯೊಂದು ಪದದಲ್ಲೂ ಕುಡಿಯುತ್ತಿದ್ದವು. ಭೀಷ್ಮನು ಮುಂದುವರಿಸಿದನು, ಭಕ್ತಿಯಿಂದ ವೇದಗಳನ್ನು ಅಧ್ಯಯನ ಮಾಡುವವರು ಮತ್ತು ತಪಸ್ಸನ್ನು ಅಭ್ಯಾಸ ಮಾಡುವವರು ಎಲ್ಲಾ ತೊಂದರೆಗಳನ್ನು ಜಯಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಅವರು ದ್ವೇಷದಿಂದ ದೂರವಿರಬೇಕು ಮತ್ತು ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಬೇಕು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಬೆಚ್ಚಗಿನ ಸಂಜೆಯ ಹೊಳಪಿನಲ್ಲಿ ರಾಜ್ಯವನ್ನು ಮುಳುಗಿಸಿದಾಗ ಭೀಷ್ಮನು ಸ್ವಯಂ ಶಿಸ್ತು ಮತ್ತು ಬೇರ್ಪಡುವಿಕೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದರು. ಒಬ್ಬನು ಭಾವೋದ್ರೇಕ ಅಥವಾ ದುರಾಶೆಯಿಂದ ಪ್ರಭಾವಿತನಾಗಬಾರದು ಎಂದು ಅವರು ಹೇಳಿದರು. ನ್ಯಾಯಯುತವಾಗಿ ಆಳುವ ರಾಜನು ತನ್ನ ಜನರನ್ನು ಹಾನಿಯಿಂದ ರಕ್ಷಿಸುತ್ತಾನೆ. ಎಲ್ಲಾ ಅಡೆತಡೆಗಳನ್ನು ಜಯಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ. ಭೀಷ್ಮನು ಸತ್ಯ ಮತ್ತು ಪ್ರಾಮಾಣಿಕತೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾದವು. ಒಬ್ಬರು ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು, ಜೀವನವು ಅಪಾಯದಲ್ಲಿದೆ ಎಂದು ಅವರು ಹೇಳಿದರು ಮತ್ತು ಇತರರು ಅನುಸರಿಸಲು ಒಬ್ಬರು ಮಾದರಿಯಾಗಿರಬೇಕು. ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭೀಷ್ಮನು ಎಲ್ಲಾ ತೊಂದರೆಗಳಿಂದ ಅಂತಿಮ ಆಶ್ರಯದ ಬಗ್ಗೆ ಮಾತನಾಡುತ್ತಾನೆ. ಎಲ್ಲಾ ಜೀವಿಗಳ ಪರಮ ಪ್ರಭುವಾದ ನಾರಾಯಣ ಈ ಕೃಷ್ಣ ಕಮಲದಂತೆ ಕೆಂಪು ಕಣ್ಣುಗಳನ್ನು ಹೊಂದಿದ್ದು ಹಳದಿ ನಿಲುವಂಗಿಗಳನ್ನು ಧರಿಸಿದ್ದಾನೆ. ದೈವಿಕ ಶಕ್ತಿಯ ಮೂಕರೂಪವಾಗಿದೆ ಎಂದು ಅವರು ಹೇಳಿದನು. ನಾರಾಯಣನ ಆಶ್ರಯವನ್ನು ಬಯಸುವವನು ಎಲ್ಲಾ ಅಡೆತಡೆಗಳನ್ನು ಜಯಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನ ಮುಖವು ಹೊಸ ತಿಳುವಳಿಕೆ ಮತ್ತು ದೃಢ ನಿಶ್ಚಯದಿಂದ ಹೊಳೆಯಿತು. ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಆತನಿಗೆ ತಿಳಿದಿತ್ತು. ಈ ಜೀವನದಲ್ಲಿ ಮತ್ತು ಮುಂದಿನ ಎಲ್ಲಾ ತೊಂದರೆಗಳನ್ನು ಹೇಗೆ ಜಯಿಸಬೇಕು ಎಂಬುದರ ಜ್ಞಾನ ಬುದ್ಧಿವಂತ ವೃದ್ಧ ರಾಜನು ಮುಗುಣಕ್ಕನು. ಅವನ ಕಣ್ಣುಗಳು ತನ್ನ ಮೊಮ್ಮಗನ ಕಡೆಗೆ ಕೃತಜ್ಞತೆಯಿಂದ ತುಂಬಿರುವು. ನಾನು ನಿನ್ನ ಮಾತುಗಳನ್ನು ನೆನಪಿಸಿಕೊಳ್ಳುತ್ತೇನೆ ಭೀಷ್ಮ ಎಂದು ಹೇಳಿದನು, ಮತ್ತು ನಾನು ಅವರನ್ನು ಅನುಸರಿಸಲು ಪ್ರಯತ್ನಿಸುತ್ತೇನೆ, ಏಕೆಂದರೆ ನಾನು ಯುಧಿಷ್ಠಿರನ ಸಭೆಯಲ್ಲಿ ಶಾಂತವಾದ ಆತ್ಮಗಳನ್ನು ಹೊಂದಿರುವ ವ್ಯಕ್ತಿಗಳು ಮತ್ತು ಶಾಂತವಾಗಿರುವಂತೆ ತೋರುವ ಆದರೆ ಇಲ್ಲದ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಹೇಗೆ ಗುರುತಿಸುವುದು ಎಂಬ ಪ್ರಶ್ನೆಯನ್ನು ಎತ್ತಲಾಯಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭೀಷ್ಮನು ಪುರಿಕಾ ನಗರದ ಒಂದು ಪ್ರಾಚೀನ ಕಥೆಯನ್ನು ಹಂಚಿಕೊಂಡನು. ಪೌರಿಕ ಎಂಬ ಹೆಸರಿನ ರಾಜನು ಇತರರನ್ನು ಗಾಯಗೊಳಿಸುವ ಮೂಲಕ ಕ್ರೌರ್ಯದಿಂದ ಮತ್ತು ಸಂತೋಷದಿಂದ ಪುರಿಕವನ್ನು ಆಳಿದನು. ಅವನ ಮರಣದ ನಂತರ ಅವನು ತನ್ನ ಹಿಂದಿನ ಸಮೃದ್ಧಿಯನ್ನು ನೆನಪಿಸಿಕೊಂಡು ದುಃಖದಿಂದ ತುಂಬಿದನರಿ ಎಂದು ಮರುಜನ್ಮ ಪಡೆದನು. ಅವರು ಮಾಂಸದಿಂದ ದೂರವಿದ್ದನು, ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದನು
ಮತ್ತು ಮಾತಿನಲ್ಲಿ ಪ್ರಾಮಾಣಿಕನಾಗಿದ್ದನು. ನರಿ ತನ್ನ ಹಿಂದಿನ ಜೀವನದೊಂದಿಗಿನ ಸಂಬಂಧದಿಂದಾಗಿ ವಾಸಿಸಲು ಇಷ್ಟಪಡುವ ವಿಶಾಲವಾದ ಸ್ಮಶಾನದಲ್ಲಿ ವಾಸಿಸುತ್ತಿದ್ದನು. ಅವನ ಜಾತಿಯ ಇತರ ಸದಸ್ಯರು ಅವನ ನಡವಳಿಕೆಯ ಶುದ್ಧತೆಯನ್ನು ಸಹಿಸಲಾರದೆ ನಮ್ರತೆಯಿಂದ ಅವನ ಬಳಿಗೆ ಬಂದು ಅಂತಹ ನಡವಳಿಕೆಯನ್ನು ತ್ಯಜಿಸಿ ಅವರಂತೆ ಮಾಂಸವನ್ನು ತಿನ್ನುವಂತೆ ಅವನನ್ನು ಒತ್ತಾಯಿಸಿದರು. ಆದಾಗ್ಯೂ ನರಿ ತಕರ ಮತ್ತು ಸಹಾನುಭೂತಿಯಿಂದ ಉತ್ತರಿಸಿತು, ನನ್ನ ಜನನವು ಕಡಿಮೆಯಾಗಿರಬಹುದು, ಆದರೆ ನನ್ನ ನಡವಳಿಕೆಯೇ ನನ್ನ ಪಾತ್ರವನ್ನು ನಿರ್ಧರಿಸುತ್ತದೆ. ನಾನು ಖ್ಯಾತಿಯನ್ನು ಹರಡುವ ರೀತಿಯಲ್ಲಿ ವರ್ತಿಸಲು ಬಯಸುತ್ತೇನೆ. ನಾನು ಈ ಸ್ಮಶಾನದಲ್ಲಿ ವಾಸಿಸುತ್ತಿದ್ದರೂ ನನ್ನ ನಡವಳಿಕೆಯ ಪ್ರತಿಜ್ಞೆಯನ್ನು ಆಲಿಸಿ ಒಬ್ಬರ ಕ್ರಿಯೆಗಳು ಅವರು ಅನುಸರಿಸುವ ಜೀವನ ವಿಧಾನದಿಂದಲ್ಲ, ಅವರ ಸ್ವಂತ ಕ್ರಿಯೆಗಳಿಂದ ನಿರ್ಧರಿಸಲ್ಪಡುತ್ತವೆ ಎಂದು ನರಿ ವಿವರಿಸಿತು. ವೈಯಕ್ತಿಕ ಲಾಭಕ್ಕಾಗಿ ದುಷ್ಟಮಾರ್ಗಗಳನ್ನು ಅಳವಡಿಸಿಕೊಳ್ಳುವುದರ ವಿರುದ್ಧ ಅವರು ಎಚ್ಚರಿಕೆ ನೀಡಿದರು ಮತ್ತು ಸಣ್ಣ ಕ್ರಿಯೆಗಳೂ ಸಹ ದೊಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ಎಂದು ಅವರಿಗೆ ನೆನಪಿಸಿದರು. ಪ್ರಲೋಭನೆಗೆ ಒಳಗಾದ ಅನೇಕರು ದೀರ್ಘಾವಧಿಯ ಪರಿಣಾಮಗಳನ್ನು ಪರಿಗಣಿಸದೆ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳುವಲ್ಲಿ ತೊಡಗಿದ್ದರು. ತನ್ನ ಪರಾಕ್ರಮಕ್ಕೆ ಹೆಸರುವಾಸಿಯಾದ ಹುಲಿಯೊಂದು ಈ ಸಂಭಾಷಣೆಯನ್ನು ಕೇಳಿತು ಮತ್ತು ನರಿಗಳನ್ನು ಶುದ್ಧ ನಡವಳಿಕೆಯ ವಿದ್ವಾಂಸ ಆಗಿ ತೆಗೆದುಕೊಂಡಿತು. ಹುಲಿಯು ನರಿಗೆ ಗೌರವಯುತವಾದ ಆರಾಧನೆಯನ್ನು ನೀಡಿತು ಮತ್ತು ಅವನನ್ನು ತನ್ನ ಮಂತ್ರಿಯಾಗಿ ನೇಮಿಸುವ ಬಯಕೆಯನ್ನು ವ್ಯಕ್ತಪಡಿಸಿತು. ಓ ನೀತಿವಂತ ವ್ಯಕ್ತಿಯೇ ಎಂದು ಹುಲಿ, ನೀನು ಯಾರೆಂದು ನನಗೆ ತಿಳಿದಿದೆ. ನನ್ನೊಂದಿಗೆ ಸರ್ಕಾರದ ಕರ್ತವ್ಯಗಳಿಗೆ ಹಾಜರಾಗಿ ನಿನಗೆ ಬೇಕಾದ ಯಾವುದೇ ವಸ್ತುಗಳನ್ನು ಆನಂದಿಸಿ ನಿನಗೆ ಸವಿಹೊಂದದ ಯಾವುದನ್ನಾದರೂ ತ್ಯಜಿಸಿ ಎಂದಿದ್ದ ಮಾತುಗಳನ್ನು ಗೌರವಿಸುತ್ತಾ ನರಿ ನಮ್ರತೆಯಿಂದ ಉತ್ತರಿಸಿತು. ಓ ಮೃಗಗಳ ರಾಜನೇ, ನಿನ್ನ ಮಾತುಗಳು ನಿನಗೆ ಸರಿಹೊಂದುತ್ತವೆ. ನೀನು ಶುದ್ಧ ನಡವಳಿಕೆಯ ಮಂತ್ರಿಗಳನ್ನು ಹುಡುಕುವುದು ಮತ್ತು ಕರ್ತವ್ಯಗಳು ಮತ್ತು ಪ್ರಾಪಂಚಿಕ ವ್ಯವಹಾರಗಳನ್ನು ತಿಳಿದಿರುವುದು ನಿನಗೆ ಯೋಗ್ಯವಾಗಿದೆ. ಆದಾಗ್ಯೂ ನಾನು ನನ್ನ ಪ್ರಸ್ತುತ ಸ್ಥಾನದಿಂದ ತೃಪ್ತನಾಗಿದ್ದೇನೆ ಮತ್ತು ಅದನ್ನು ಬೇರೆ ಯಾವುದಕ್ಕೂ ಬದಲಾಯಿಸಲು ಬಯಸುವುದಿಲ್ಲ. ನರಿ ತನ್ನ ಕಾರಣಗಳನ್ನು ವಿವರಿಸುತ್ತಾ ತಾನು ಶುದ್ಧ ಆತ್ಮದ ಮನುಷ್ಯನಾಗಿದ್ದೇನೆ, ಪಾಪಿಗಳ ಕಡೆಗೆ ಸಹ ತೀವ್ರತೆಯನ್ನು ತೋರಿಸಲು ಅಸಮರ್ಥನಾಗಿದ್ದೇನೆ. ನರಿಗಳ ಪ್ರತಿಕ್ರಿಯೆಯಿಂದ ಸಂತೋಷಗೊಂಡ ಹುಲಿ ಅವನನ್ನು ತನ್ನ ಮಂತ್ರಿಯಾಗಿ ಸ್ವೀಕರಿಸಿತು. ನರಿ ಹುಲಿಗೆ ಸೇವೆ ಸಲ್ಲಿಸಲು ಪ್ರಾರಂಭಿಸಿದಾಗ ಹಳೆಯ ಸೇವಕರು ಅವನ ವಿರುದ್ಧ ಪಿತೂರಿ ನಡೆಸಿದರು, ದ್ವೇಷವನ್ನು ಪ್ರದರ್ಶಿಸಿದರು ಮತ್ತು ಸ್ನೇಹಪರ ನಡವಳಿಕೆಯಿಂದ ಅವನನ್ನು ಗೆಲ್ಲಲು ಪ್ರಯತ್ನಿಸಿದರು. ಆದಾಗ್ಯೂ ಅವು ಅಂತಿಮವಾಗಿ ನರಿಗಳ ಪ್ರಭಾವವನ್ನು ಸಹಿಸಲಾಗಲಿಲ್ಲ ಮತ್ತು ಅವರು ಕೀಳು ಎಂದು ಪರಿಗಣಿಸಿದ ಯಾರೊಬ್ಬರಿಂದ ಆಳಲ್ಪಡುತ್ತಿದ್ದರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹುಲಿ ಮತ್ತು ನರಿಗಳ ಕಥೆಯು ನಿಜವಾದ ಪಾತ್ರವು ಒಬ್ಬರ ಕ್ರಿಯೆಗಳಿಂದ ನಿರ್ಧರಿಸಲ್ಪಡುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಅವರ ಜನ್ಮ ಅಥವಾ ಸಾಮಾಜಿಕ ಸ್ಥಾನಮಾನವಲ್ಲ. ಪ್ರತಿಕೂಲತೆ ಮತ್ತು ವಿರೋಧವನ್ನು ಎದುರಿಸುವಾಗ ಸಹ ನಾಯಕತ್ವದಲ್ಲಿ ಸಮಗ್ರತೆ, ಸಹಾನುಭೂತಿ ಮತ್ತು ನಿಸ್ವಾರ್ಥತೆಯ ಮಹತ್ವವನ್ನು ಈ ಕಥೆಯು ಎತ್ತಿ ತೋರಿಸುತ್ತದೆ. ಯುಧಿಷ್ಠಿರನ ಸಮ್ಮುಖದಲ್ಲಿ ಭೀಷ್ಮನು ಪ್ರಾಚೀನ ಕಾಲದಿಂದ ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅದು ಯುವ ರಾಜನಿಗೆ ಒಂದು ಪಾಠವಾಗಿ ಕಾರ್ಯನಿರ್ವಹಿಸುತ್ತದೆ. ಚೆನ್ನಾಗಿ ಆಲಿಸಿ. ಯುಧಿಷ್ಠಿರನೇ, ಬುದ್ಧಿವಂತಿಕೆಯಿಂದ ಮಿನುಗುತ್ತಿರುವ ಅವನ ಕಣ್ಣುಗಳು. ಭೀಷ್ಮನು ಹೇಳಿದನು, ನಾನು ನಿಮಗೆ ಕೃತ ಯುಗದಲ್ಲಿ ವಾಸಿಸುತ್ತಿದ್ದ ಒಂಟೆಯ ಬಗ್ಗೆ ಹೇಳುತ್ತೇನೆ. ಆ ಸಮಯದಲ್ಲಿ ಜಗತ್ತು ಇನ್ನೂ ಶುದ್ಧವಾಗಿತ್ತು ಮತ್ತು ಮುಂದೆ ಬರಲಿರುವ ದುಷ್ಕೃತ್ಯಗಳಿಂದ ಕಳಂಕಿತವಾಗಿರಲಿಲ್ಲ. ಒಂಟೆಯು ಸಾಮಾನ್ಯ ಪ್ರಾಣಿಯಲ್ಲ. ಅವನು ಹಿಂದಿನ ಜೀವನದಲ್ಲಿ ತಾನು ಮಾಡಿದ ಎಲ್ಲಾ ಕೃತ್ಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದನು ಮತ್ತು ಅವನು ಕಾಡಿನಲ್ಲಿ ತೀವ್ರವಾದ ತಪಸ್ಸನ್ನು ಅಭ್ಯಾಸ ಮಾಡಲು ಅನೇಕ ವರ್ಷಗಳನ್ನು ಕಳೆದಿದ್ದನು. ಅವನ ತಪಸ್ಸುಗಳು ಗಮನಕ್ಕೆ ಬರಲಿಲ್ಲ, ಏಕೆಂದರೆ ಆ ಮಹಾನ್ ಬ್ರಾಹ್ಮಣನು ಒಂಟೆಯ ಭಕ್ತಿಯಿಂದ ಸಂತೋಷಪಟ್ಟನು. ಅಜ್ಜಿ ಅವನು ತಿಳಿದಿರುವಂತೆ ಒಂಟೆಯ ವರಗಳನ್ನು ನೀಡಲು ಬಯಸಿದನು. ಆದ್ದರಿಂದ ಅವನು ತನ್ನ ಹೃದಯದ ಬಯಕೆ ಏನು ಎಂದು ಕೇಳಿದನು. ಉತ್ತರಿಸುವ ಮೊದಲು ಒಂಟೆಯು ಒಂದು ಕ್ಷಣ ಯೋಚಿಸಿತು.
ನನ್ನ ಕುತ್ತಿಗೆ ಉದ್ದವಾಗಿರಲಿ. ಅವನು ಹೇಳಿದ ಇದರಿಂದ ನಾನು 100 ಯೋಜನೆಗಳ ಕೊನೆಯಲ್ಲಿ ಬರುವ ಯಾವುದೇ ಆಹಾರವನ್ನು ತಲುಪಬಹುದು. ಬ್ರಾಹ್ಮಣನು ಈ ವರವನ್ನು ನೀಡಿದನು ಮತ್ತು ಒಂಟೆಯು ತನ್ನ ಅರಣ್ಯ ಮನೆಗೆ ಮರಳಿತು. ಅಲ್ಲಿ ಅವನು ತನ್ನ ಗುಹೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಆಹಾರಕ್ಕಾಗಿ ಕಾಯುತ್ತಿದ್ದನು. ಅವನ ಉದ್ದನೆಯ ಕುತ್ತಿಗೆಯು ಅವನಿಗೆ ಸುಲಭವಾಗಿ ಆಹಾರವನ್ನು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು. ಆದರೆ ಅದು ಅವನನ್ನು ಸಂತೃಪ್ತನನ್ನಾಗಿಸಿತು. ಒಂದು ದಿನ ಒಂದು ದೊಡ್ಡ ಚಂಡಮಾರುತವು ಭೂಮಿಗೆ ಅಪ್ಪಳಿಸಿತು. ಧಾರಾಕಾರ ಮಳೆ ಮತ್ತು ಬಲವಾದ ಗಾಳಿಯನ್ನು ತಂದಿತು. ಒಂಟೆಯು ತನ್ನ ಗುಹೆಯೊಳಗೆ ಹಿಮ್ಮೆಟ್ಟಿತು, ಚಂಡಮಾರುತವನ್ನು ಕಾಯುವ ಆಶಯದೊಂದಿಗೆ. ಆದರೆ ಅವನು ಕತ್ತಲೆಯಲ್ಲಿ ಕೂಡಿದ್ದಾಗ ಒಂದು ನರಿ ಮತ್ತು ಅದರ ಸಂಗಾತಿಯು ಮಳೆಯಿಂದ ಆಶ್ರಯವನ್ನು ಕೋರಿ ಗುಹೆಯ ಮೇಲೆ ಎಡವಿದರು. ಹಸಿವಿನಿಂದ ಓಡಿದ ನರಿ ಒಂಟೆಯ ಉದ್ದನೆಯ ಕುತ್ತಿಗೆಯನ್ನು ನೋಡಿತು ಮತ್ತು ಒಂಟೆ ಇನ್ನೂ ಜೀವಂತವಾಗಿರುವುದನ್ನು ಗಮನಿಸದೆ ಅದನ್ನು ತಿನ್ನಲು ಪ್ರಾರಂಭಿಸಿತು. ನರಿ ಮತ್ತು ಅವನ ಹೆಂಡತಿ ಒಂಟೆಯ ಕುತ್ತಿಗೆಯನ್ನು ನುಂಗುವುದನ್ನು ಮುಂದುವರಿಸಿದಾಗ ಏನಾಗುತ್ತಿದೆ ಎಂದು ಅವನಿಗೆ ಅರಿವಾಯಿತು ಮತ್ತು ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದನು. ಆದರೆ ಅದು ತುಂಬಾ ತಡವಾಗಿತ್ತು. ಅವನ ಜೀವಶಕ್ತಿ ಕಡಿಮೆಯಾಯಿತು ಮತ್ತು ಶೀಘ್ರದಲ್ಲೇ ಅವನು ಇರಲಿಲ್ಲ. ಚಂಡಮಾರುತವು ಕಳೆದು ಹೋದಾಗ ನರಿ ಗುಹೆಯಿಂದ ಹೊರಬಂದಿತು. ಅವನು ಮಾಡಿದ ದುಷ್ಕೃತ್ಯದ ಬಗ್ಗೆ ತಿಳಿದಿರಲಿಲ್ಲ. ಭೀಷ್ಮನು ಯುಧಿಷ್ಠಿರನನ್ನು ಗಂಭೀರವಾದ ಅಭಿವ್ಯಕ್ತಿಯೊಂದಿಗೆ ನೋಡಿದನು. ಈಗೋ ಸೋಮಾರಿತನವು ಎಷ್ಟು ದೊಡ್ಡ ದುಷ್ಟತನವನ್ನು ಅನುಸರಿಸಿತು. ಅವನು ಹೇಳಿದನು, ಒಂಟೆಯ ಆತ್ಮಸ್ಥೈರ್ಯವು ಅವನ ಪತನಕ್ಕೆ ಕಾರಣವಾಯಿತು. ಮತ್ತು ಓ ರಾಜನೇ, ಇದು ನಿನಗೆ ಒಂದು ಪಾಠವಾಗಿದೆ. ಒಬ್ಬ ರಾಜನು ಸೋಮಾರಿಯಾಗಿರಬಾರದು ಅಥವಾ ಸೋಮಾರಿಯಾಗಿರಬಾರದು. ಬದಲಿಗೆ ತನ್ನ ರಾಜ್ಯವನ್ನು ಆಳಲು ತನ್ನ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯನ್ನು ಬಳಸಬೇಕು. ಸ್ವತಃ ಮನುವಿನ ಮಾತುಗಳನ್ನೇ ಆಧಾರವಾಗಿಟ್ಟುಕೊಂಡು ಭೀಷ್ಮನು ಮುಂದುವರಿಸಿದನು, ವಿಜಯವು ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾಗಿದೆ ಎಂದು ಅವನು ಹೇಳಿದನು. ವ್ಯವಹಾರದಲ್ಲಿ ಬುದ್ಧಿವಂತನಾಗಿರುವ ಮತ್ತು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವ ರಾಜನು ತನ್ನ ರಾಜ್ಯವು ಉಳಿಯುವುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ. ಬುದ್ಧಿವಂತ ಸಲಹೆಗಳನ್ನು ಕೇಳುವವರು ಮಿತ್ರರನ್ನು ಹೊಂದಿರುವವರು ಮತ್ತು ಸರಿಯಾದ ಪರಿಶೀಲನೆಯ ನಂತರ ಕಾರ್ಯನಿರ್ವಹಿಸುವವರು ತಮ್ಮ ಎಲ್ಲಾ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಯುಧಿಷ್ಠಿರನು ಆತನಿಗೆ ಕಿವಿಗೊಟ್ಟನು. ಸಭಾಭವನದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಭರತ ರಾಜವಂಶದ ಪೂಜ್ಯ ಕುಲಪತಿಯಾದ ಭೀಷ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಹೇ ಭೀಷ್ಮೆ, ನನಗೆ ಹೇಳು. ಅವರು ಕೇಳಿದನು, ತನ್ನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ ಪ್ರಬಲ ವೈರಿಯೊಂದಿಗೆ ರಾಜನು ತನ್ನ ಸಾಮಾನ್ಯ ಮಿತ್ರರ ಸಹಾಯವಿಲ್ಲದೆ ಹೇಗೆ ವರ್ತಿಸಬೇಕು? ಭೀಷ್ಮನು ತನ್ನ ಬುದ್ಧಿವಂತ ಮತ್ತು ಪೂಜ್ಯ ಮುಖಭಾವದಿಂದ ಕಾಲಾನುಕ್ರಮದ ಒಂದು ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಪ್ರಾಚೀನ ಕಾಲದಲ್ಲಿ ಅವನು ಹೇಳಿದನು, ನದಿಗಳ ಆ ಪ್ರಬಲ ಒಡೆಯನಾದ ಶಾಶ್ವತ ಸಾಗರವು ತನ್ನ ಮನಸ್ಸಿನ ಮೇಲೆ ಭಾರವಾದ ವಿಷಯದ ಬಗ್ಗೆ ತನ್ನ ಉಪನದಿಗಳಿಂದ ಸಲಹೆ ಕೇಳಿತು. ಸಾಗರದ ಪ್ರಶ್ನೆಯೆಂದರೆ, ನದಿಗಳು ತಮ್ಮ ಪ್ರಬಲ ಪ್ರವಾಹಗಳಿಂದ ದೊಡ್ಡ ಮರಗಳನ್ನು ಏಕೆ ಕೊಚ್ಚಿಕೊಂಡು ಹೋದವು? ಅವುಗಳ ಬೇರುಗಳು ಮತ್ತು ಕೊಂಬೆಗಳನ್ನು ಹರಿದು ಹಾಕಿದವು. ಆದರೂ ಅವುಗಳ ದರದಲ್ಲಿ ಬೆಳೆಯುವ ಒಂದು ವಿನಮ್ರ ವ್ಯಕ್ತಿಯನ್ನು ಅವನಿಗೆ ಎಂದಿಗೂ ತಂದುಕೊಡಲಿಲ್ಲವೇ? ಸಾಗರದ ವಿಚಾರಣೆಗೆ ಪ್ರತಿಕ್ರಿಯಿಸಿದ ಗಂಗಾ ನದಿಯು ಅಳತೆಯ ಧ್ವನಿಯಲ್ಲಿ ಮಾತನಾಡಿತು. ಮರಗಳು ಒಂದೇ ಸ್ಥಳದಲ್ಲಿ ಬೇರೂರಿವೆ, ಅವರು ವಿವರಿಸಿದರು, ಮತ್ತು ನಮ್ಮ ಪ್ರವಾಹಗಳನ್ನು ಪ್ರತಿರೋಧಿಸಿ ಅವುಗಳನ್ನು ಬೇರುಸಹಿತ ಕಿತ್ತುಹಾಕಲು ನಾವು ಒತ್ತಾಯಿಸುತ್ತೇವೆ. ಆದರೆ ಬೆತ್ತಗಳು ವಿಭಿನ್ನವಾಗಿ ವರ್ತಿಸುತ್ತವೆ. ನಮ್ಮ ಮುಂದುವರಿದ ನೀರನ್ನು ಎದುರಿಸುವಾಗ ಅವು ಬಾಗುತ್ತವೆ ಮತ್ತು ಇಳುವರಿ ನೀಡುತ್ತವೆ. ಪ್ರವಾಹವು ಕಳೆದು ಹೋದ ನಂತರ ಮಾತ್ರ ತಮ್ಮ ಮೂಲ ಬಂದಿಯನ್ನು ಪುನರಾರಂಭಿಸುತ್ತವೆ. ಗಂಗಾ ಮುಂದುವರಿಸಿದರು, ಕಬ್ಬಿಗೆ ಯಾವಾಗ ಹೊಂದಿಕೊಳ್ಳಬೇಕು ಮತ್ತು ಯಾವಾಗ ದೃಢವಾಗಿ ನಿಲ್ಲಬೇಕು ಎಂದು ತಿಳಿದಿದೆ.
ಇದು ವಿಧೇಯತೆ ಮತ್ತು ಇಳುವರಿ. ಆದರೆ ಮುರಿಯುವುದಿಲ್ಲ. ತನ್ನ ಕಥೆಯನ್ನು ಪುನರಾರಂಭಿಸುವಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ನದಿಗಳೊಂದಿಗಿನ ಸಾಗರದ ಸಂವಾದದಿಂದ ಆಳವಾದ ಪಾಠವನ್ನು ಕಲಿತು ಶತ್ರುವಿನ ಶಕ್ತಿಗೆ ಶರಣಾಗಲು ನಿರಾಕರಿಸುವ ಬಲವಾದ ಮತ್ತು ಹೆಚ್ಚು ಪ್ರಬಲವಾದ ವ್ಯಕ್ತಿಯು ಶೀಘ್ರದಲ್ಲೇ ವಿನಾಶವನ್ನು ಎದುರಿಸುತ್ತಾನೆ ಎಂದು ಅವರು ಎಚ್ಚರಿಸಿದರು. ಆದರೆ ತನ್ನ ಶತ್ರುಗಳ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನಿರ್ಣಯಿಸಿ ಅದಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುವವನಿಗೆ ಸೋಲಿನ ಭಯವಿರುವುದಿಲ್ಲ. ಈ ಕ್ಷಣದಲ್ಲಿ ಭೀಷ್ಮನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತವಾದ ಮತ್ತು ಬೋಧಪ್ರದವಾಗಿದ್ದ ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಬುದ್ಧಿವಂತಿಕೆಯ ಭಾರವು ತನ್ನ ಮೇಲೆ ಬೀಳುತ್ತದೆ ಎಂದು ಅವನು ಭಾವಿಸಿದನು. ನಿಜವಾದ ಶಕ್ತಿಯು ಪ್ರತಿರೋಧದಲ್ಲಿಲ್ಲ, ಆದರೆ ನಮ್ಯತೆಯಲ್ಲಿದೆ ಎಂದು ಅವನು ಅರಿತುಕೊಂಡನು. ನಮ್ಮ ಜೀವನವನ್ನು ರೂಪಿಸುವ ಶಕ್ತಿಗಳಿಗೆ ಯಾವಾಗ ಬಾಗಬೇಕು ಮತ್ತು ಶರಣಾಗಬೇಕು ಎಂಬುದನ್ನು ತಿಳಿದುಕೊಳ್ಳುವಲ್ಲಿ ಪ್ರವಾಹಗಳಿಗೆ ಹೊಂದಿಕೊಳ್ಳುವ ವಿನಮ್ರ ಬೆತ್ತೆಯಂತೆ ಇನ್ನೂ ಮುರಿಯದೆ ಉಳಿದಿದೆ. ಬುದ್ಧಿವಂತ ನಾಯಕನು ಅಧಿಕಾರ ಮತ್ತು ರಾಜಕೀಯದ ಸಂಕೀರ್ಣತೆಗಳನ್ನು ಸೌಮ್ಯವಾದ ಕೈಯಿಂದ ನ್ಯಾವಿಗೇಟ್ ಮಾಡಲು ಕಲಿಯಬೇಕು. ಪ್ರಕಟಣೆಯ ಈ ಕ್ಷಣದಲ್ಲಿ ನಿಜವಾದ ನಾಯಕತ್ವವು ಪ್ರಾಬಲ್ಯ ಅಥವಾ ಆಕ್ರಮಣಶೀಲತೆಯ ಬಗ್ಗೆ ಅಲ್ಲ, ಆದರೆ ಯಾವಾಗ ಶರಣಾಗಬೇಕು ಮತ್ತು ಯಾವಾಗ ದೃಢವಾಗಿ ನಿಲ್ಲಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಎಂದು ಯುಧಿಷ್ಠಿರನು ಅರ್ಥಮಾಡಿಕೊಂಡನು. ಮತ್ತು ಅವನು ಭೀಷ್ಮನ ಬುದ್ಧಿವಂತಿಕೆಯ ಮುಖವನ್ನು ನೋಡಿದಾಗ ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದವು. ಸಹಾನುಭೂತಿಯೊಂದಿಗೆ ಧೈರ್ಯದಿಂದ ಮತ್ತು ವಿವೇಚನೆಯಿಂದ ಜೀವನದ ಪ್ರಕ್ಷುಬ್ಧ ನೀರಿನಲ್ಲಿ ಸಂಚರಿಸುವ ಬುದ್ಧಿವಂತಿಕೆ ಸಭಾಂಗಣವು ಮೌನವಾಗುತ್ತಿದ್ದಂತೆ ಯುಧಿಷ್ಠಿರನು ತನ್ನ ಸಹೋದರರ ಕಡೆಗೆ ತಿರುಗಿದನು. ಅವನ ಕಣ್ಣುಗಳು ಹೊಸ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಯೋಧ ಮತ್ತು ಋಷಿಯಾದ ಭೀಷ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಓ ಭರತ, ಅಹಂಕಾರದಿಂದ ಊದಿಕೊಂಡ ಅಜ್ಞಾನದ ವ್ಯಕ್ತಿಯು ಕಠಿಣ ಭಾಷಣಗಳಿಂದ ದಾಳಿ ಮಾಡಿದಾಗ ನಮ್ರತೆಯಿಂದ ಅಲಂಕರಿಸಲ್ಪಟ್ಟ ವಿದ್ವಾಂಸನು ಹೇಗೆ ವರ್ತಿಸಬೇಕು ಎಂದು ಕೇಳಿದನು. ಗೌರವಾನ್ವಿತ ಸಲಹೆಗಾರನಾದ ಭೀಷ್ಮನು ಯುಧಿಷ್ಠಿರನನ್ನು ಬುದ್ಧಿವಂತ ಕಣ್ಣುಗಳಿಂದ ನೋಡಿದನು ಮತ್ತು ಧರ್ಮಗ್ರಂಥಗಳ ಕಾಲಾತೀತ ಬುದ್ಧಿವಂತಿಕೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಒಳ್ಳೆಯ ಆತ್ಮದ ವ್ಯಕ್ತಿಯು ಈ ಜಗತ್ತಿನಲ್ಲಿ ಅಲ್ಪ ಬುದ್ಧಿವಂತ ವ್ಯಕ್ತಿಗಳ ನಿಂದನೀಯ ಭಾಷಣಗಳನ್ನು ಸಹಿಸಿಕೊಳ್ಳಬೇಕು ಎಂದು ಅವನು ಹೇಳಿದನು. ಭೀಷ್ಮನ ಮಾತುಗಳು ಶಾಂತಿಯಿಂದ ಸುರಿಯುತ್ತಿದ್ದವು. ಒಬ್ಬ ವ್ಯಕ್ತಿಯು ಇನ್ನೊಬ್ಬರಿಂದ ನಿಂದಿಸಲ್ಪಟ್ಟಾಗ ಕೋಪಕ್ಕೆ ಒಳಗಾಗದಿದ್ದರೆ ಅವನು ದುರುಪಯೋಗ ಮಾಡುವವನು ಮಾಡಿದ ಎಲ್ಲಾ ಒಳ್ಳೆಯ ಕಾರ್ಯಗಳ ಅರ್ಹತೆಯನ್ನು ಕಸಿದುಕೊಳ್ಳುವುದು ಖಚಿತ. ಭೀಷ್ಮನು ಮಾತನಾಡುತ್ತಿರುವಾಗ ಅವನ ಧ್ವನಿಯು ಸಭೆಯಾದ್ಯಂತ ಮೃದುವಾದ ಗಾಳಿ ಬೀಸುವ ಎಲೆಗಳಂತೆ ಪ್ರತಿಧ್ವನಿಸಿತು. ತಾಳ್ಮೆಯುಳ್ಳವನು ಅವನು ಹೇಳಿದನು. ಅಂತಹ ಸಂದರ್ಭದಲ್ಲಿ ಕೋಪದ ಪ್ರಭಾವದಲ್ಲಿ ದುರುಪಯೋಗಪಡಿಸಿಕೊಳ್ಳುವ ವ್ಯಕ್ತಿಗೆ ಅವರ ಎಲ್ಲಾ ಕೆಟ್ಟ ಕೃತ್ಯಗಳ ದುಷ್ಪರಿಣಾಮವನ್ನು ತಿಳಿಸುತ್ತದೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳುವುದರ ಬಗ್ಗೆ ಅವನ ಆಳವಾದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತವೆ. ಭೀಷ್ಮನ ಮಾತುಗಳು ದ್ವೇಷ ಮತ್ತು ಕೋಪಕ್ಕೆ ಬಲಿಯಾಗುವವರ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸುತ್ತವೆ. ದ್ವೇಷಕ್ಕೆ ಬಲಿಯಾಗುವವನು ವ್ಯರ್ಥವಾಗಿ ಬದುಕುತ್ತಾನೆ ಎಂದು ಅವನು ಹೇಳಿದನು. ಒಬ್ಬ ಮೂರ್ಖನು ಸಭೆಯಲ್ಲಿ ಯಾರನ್ನಾದರೂ ನಿಂದಿಸಿದ್ದಾನೆಂದು ಹೇಗೆ ಹೆಮ್ಮೆ ಪಡಬಹುದು ಎಂಬುದನ್ನು ಅವನು ವಿವರಿಸಿದನು. ನಾಚಿಕೆಯಿಲ್ಲದ ಮನುಷ್ಯನು ಹೆಮ್ಮೆಯಿಂದ ಮರೆಮಾಚಬೇಕಾದ ಕೃತ್ಯವನ್ನು ಘೋಷಿಸುತ್ತಾನೆ. ಭೀಷ್ಮನ ಧ್ವನಿಯು ಕಠಿಣವಾಯಿತು. ಮನುಷ್ಯರಲ್ಲಿ ಅಂತಹ ಕೆಟ್ಟದ್ದನ್ನು ಎಚ್ಚರಿಕೆಯಿಂದ ಕಡೆಗಣಿಸಬೇಕು ಎಂದು
ಎಚ್ಚರಿಸಿದನು. ಬುದ್ಧಿವಂತ ಋಷಿಯು ಮಾತನಾಡುತ್ತಿದ್ದಂತೆಯೇ ಅವನ ಮಾತುಗಳು ಕಾಡಿನಲ್ಲಿ ನಿಷ್ಪ್ರಯೋಜಕವಾಗಿ ಕೂಗುವ ಕಾಗೆಯ ಚಿತ್ರಗಳನ್ನು ರೂಪಿಸಿದವು. ಒಬ್ಬ ಅಸಾಧ್ಯ ಮನುಷ್ಯನು ತನ್ನ ಹೊಗಳಿಕೆಯಿಂದ ಅಥವಾ ತನ್ನ ಆಪಾದನೆಯಿಂದ ಏನು ಮಾಡಬಹುದು? ಭೀಷ್ಮನು ಕೇಳಿದನು. ಅವನು ಕಾಡಿನಲ್ಲಿ ನಿಷ್ಪ್ರಯೋಜಕವಾಗಿ ಕೂಗುವ ಕಾಗೆಯಂತಿದ್ದಾನೆ. ಇತರರನ್ನು ತಮ್ಮ ಮಾತುಗಳಿಂದ ದೂಷಿಸುವವರು ತಮ್ಮ ಮೇಲೆ ಮರಣವನ್ನು ಪ್ರಚೋದಿಸುವ ಮೂರ್ಖರಷ್ಟೇ ಪರಿಣಾಮಕಾರಿ ಎಂದು ಅವನು ಎಚ್ಚರಿಸಿದನು. ಯುಧಿಷ್ಠಿರನು ಗಮನವಿಟ್ಟು ಆಲಿಸಿದನು. ಆತನ ಮುಖವು ಆತನು ಹಂಚಿಕೊಳ್ಳುತ್ತಿದ್ದ ಬುದ್ಧಿವಂತಿಕೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತಿತ್ತು. ಭೀಷ್ಮನ ಮಾತುಗಳು ನೋವಿನ ಮಾತಿನಲ್ಲಿ ತೊಡಗಿರುವವರ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಆ ಮನುಷ್ಯನು ಕೇವಲ ತನ್ನ ನೀಚತನವನ್ನು ಘೋಷಿಸುತ್ತಾನೆ. ಅವನು ಹೇಳಿದನು, ಅವನು ಅಂತಹ ನಡವಳಿಕೆ ಮತ್ತು ಮಾತುಗಳಲ್ಲಿ ತೊಡಗುತ್ತಾನೆ. ಅವನು ಅವುಗಳನ್ನು ನಾಚಿಕೆಗೇಡಿನ ಭಾಗಗಳನ್ನು ತೋರಿಸುತ್ತಾ ನವಿಲು ನೃತ್ಯಕ್ಕೆ ಹೋಲಿಸಿದ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿಗಳೊಂದಿಗೆ ತಮ್ಮ ಬೆನ್ನಿನ ಹಿಂದೆ ಅಥವಾ ಅವರು ಇಲ್ಲದಿದ್ದಾಗ ಸಹವಾಸ ಮಾಡುವುದರ ವಿರುದ್ಧ ಎಚ್ಚರಿಸಿದಾಗ ಭೀಷ್ಮನ ಧ್ವನಿಯು ಗಂಭೀರವಾಯಿತು. ಶುದ್ಧ ನಡವಳಿಕೆಯ ವ್ಯಕ್ತಿಯು ಎಂದಿಗೂ ಪಾಪದ ನಡವಳಿಕೆಯ ಆ ಬುದ್ಧಿವಂತಿಕೆಯೊಂದಿಗೆ ಮಾತನಾಡಬಾರದು ಎಂದು ಅವರು ಹೇಳಿದರು. ಅಂತಹ ವ್ಯಕ್ತಿಯು ಸ್ವರ್ಗದಲ್ಲಿರುವ ತಮ್ಮ ಎಲ್ಲಾ ಪ್ರದೇಶಗಳನ್ನು ಮತ್ತು ಅವರು ಹೊಂದಿರುವ ಯಾವುದೇ ಜ್ಞಾನ ಮತ್ತು ಸದ್ಗುಣದ ಫಲವನ್ನು ಹೇಗೆ ಕಳೆದುಕೊಳ್ಳುತ್ತಾನೆ ಎಂಬುದನ್ನು ಅವರು ವಿವರಿಸಿದ್ದಾರೆ. ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಸೂರ್ಯನು ಈಗಷ್ಟೇ ರಾಜ್ಯದ ಮೇಲೆ ಮುಳುಗಲು ಪ್ರಾರಂಭಿಸಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಡಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜರ ಭೀಷ್ಮನ ಪಾದಗಳ ಬಳಿ ಕುಳಿತು ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ಬಯಸಿದನು. ಅಜ್ಜಿ, ಯುಧಿಷ್ಠಿರ ಪ್ರಾರಂಭಿಸಿದ, ನನಗೆ ಒಂದು ದೊಡ್ಡ ಸಂದೇಹವಿದೆ. ಅದು ನನ್ನನ್ನು ಗೊಂದಲಕ್ಕೀಡು ಮಾಡುತ್ತದೆ. ನೀನು ಒಬ್ಬ ಋಷಿ ರಾಜ, ನಿನ್ನ ವರ್ಷಗಳನ್ನು ಮೀರಿದ ಬುದ್ಧಿವಂತ ಮತ್ತು ನಾನು ರಾಜ್ಯದ ವಿಷಯಗಳ ಬಗ್ಗೆ ನಿನ್ನ ಸಲಹೆಯನ್ನು ಬಯಸುತ್ತೇನೆ. ಅವನ ಧ್ವನಿಯು ಯಾವಾಗಲೂ ಮಾರ್ಗದರ್ಶನ ಮತ್ತು ಶಕ್ತಿಯ ಮೂಲವಾಗಿದ್ದ ವೃದ್ಧನ ಬಗ್ಗೆ ಗೌರವ ಮತ್ತು ಗೌರವದಿಂದ ತುಂಬಿತ್ತು. ಭೀಷ್ಮನು ಮುಗುಳ್ನಕ್ಕನು. ಅವನ ಕಣ್ಣುಗಳು ತಿಳುವಳಿಕೆಯಿಂದ ಮಿನುಗುತ್ತಿದ್ದವು. ಹೇಳು ನನ್ನ ಮಗನೇ ಎಂದನು. ನಿನಗೆ ಏನು ತೊಂದರೆ? ಯುಧಿಷ್ಠಿರನು ತನ್ನ ಪ್ರಶ್ನೆಯನ್ನು ಕೇಳುವ ಮೊದಲು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡನು. ಒಬ್ಬ ರಾಜನು ತನ್ನ ರಾಜ್ಯವನ್ನು ಹೇಗೆ ಆಳಬೇಕು? ಯಶಸ್ವಿಯಾಗಲು ಅವನು ಯಾವ ರೀತಿಯ ಸೇವಕರೊಂದಿಗೆ ತನ್ನನ್ನು ಸುತ್ತುವರಿಯಬೇಕು? ಅವರ ಭಾವನೆಗಳಿಂದ ಪ್ರಭಾವಿತರಾಗಿ ತಮ್ಮನ್ನು ದುಷ್ಟ ಪುರುಷರಿಂದ ಸುತ್ತುವರಿದ ಕಾರಣ ವಿಫಲರಾದ ಅನೇಕ ರಾಜರನ್ನು ನಾನು ನೋಡಿದ್ದೇನೆ. ಭೀಷ್ಮನು ಚಿಂತನಶೀಲವಾಗಿ ತಲೆಯಾಡಿಸಿದನು. ಪ್ರಶ್ನೆಯನ್ನು ಯೋಚಿಸುವಾಗ ತನ್ನ ಬೆರಳುಗಳನ್ನು ಜೋಡಿಸಿದನು. ಒಬ್ಬ ರಾಜನು ಏಕಾಂಗಿಯಾಗಿ ಆಳಲು ಸಾಧ್ಯವಿಲ್ಲ ಎಂದು ಅವನು ಕೊನೆಗೆ ಹೇಳಿದನು. ಅವನಿಗೆ ಜ್ಞಾನವುಳ್ಳ ಬುದ್ಧಿವಂತ ಮತ್ತು ತನ್ನ ಯೋಗಕ್ಷೇಮಕ್ಕೆ ಬದ್ಧರಾಗಿರುವ ಸೇವಕರ ಅಗತ್ಯವಿದೆ. ಅವರು ಉನ್ನತ ಜನ್ಮ ಮತ್ತು ಶಾಂತ ಸ್ವಭಾವದವಾಗಿರಬೇಕು. ಸಲಹೆ ಮತ್ತು ಮಾರ್ಗದರ್ಶನ ನೀಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಯುಧಿಷ್ಠಿರನು ಹೆಚ್ಚಿನ ಮಾಹಿತಿಗಾಗಿ ಉತ್ಸುಕನಾಗಿ ಮುಂದೆ ವಾಲಿದನು ಮತ್ತು ಮಂತ್ರಿಗಳ ಬಗ್ಗೆ ಏನು ಎಂದು ಕೇಳಿದನು. ಅವರು ಯಾವ ಗುಣಗಳನ್ನು ಹೊಂದಿರಬೇಕು? ಭೀಷ್ಮನ ಕಣ್ಣುಗಳು ಅನುಮೋದನೆಯಿಂದ ಹೊಳೆಯುತ್ತಿದ್ದವು. ಒಬ್ಬ ಒಳ್ಳೆಯ ಮಂತ್ರಿಯು ಹುಟ್ಟಿನಿಂದಲೇ ಲಂಚ ಅಥವಾ ಇತರ ಪ್ರಭಾವಗಳಿಂದ ಪ್ರಭಾವಿತನಾಗಲು ಅಸಮರ್ಥನಾಗಿರುತ್ತಾನೆ. ಅವನು ಬುದ್ಧಿವಂತ ಮತ್ತು ಜ್ಞಾನವುಳ್ಳವನಾಗಿರಬೇಕು. ರಾಜನಿಗೆ ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ಸಮರ್ಥನಾಗಿರಬೇಕು ಮತ್ತು ಮುಖ್ಯವಾಗಿ ಅವನು ಸಮಯದ ಸದ್ಗುಣಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು
ಮತ್ತು ಭವಿಷ್ಯದ ಘಟನೆಗಳನ್ನು ನಿರೀಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಭೀಷ್ಮನು ಮಾತನಾಡುತ್ತಿದ್ದಂತೆಯೇ ಯುಧಿಷ್ಠಿರನ ಮುಖವು ತಿಳುವಳಿಕೆಯಿಂದ ಬೆಳಗಿತು ಮತ್ತು ರಾಜನ ಪ್ರಜೆಗಳ ಬಗ್ಗೆ ಏನು ಅವನು ಕೇಳಿದನು. ಅವನು ಅವರ ಸಂತೋಷ ಮತ್ತು ನಿಷ್ಠೆಯನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು. ಭೀಷ್ಮನು ಮತ್ತೊಮ್ಮೆ ಮುಗುಣಕ್ಕನು, ಜನರು ಹರ್ಷಚಿತ್ತದಿಂದ ಮತ್ತು ಉನ್ನತ ಮನಸ್ಸಿನವರಾಗಿರುವ ರಾಜ್ಯವು ಸಂತೋಷದ ರಾಜ್ಯವಾಗಿದೆ. ಅವರು ನೀತಿಯ ಮಾರ್ಗವನ್ನು ಅನುಸರಿಸಲು ಪ್ರೋತ್ಸಾಹಿಸಬೇಕು ಮತ್ತು ನ್ಯಾಯವನ್ನು ನ್ಯಾಯಯುತವಾಗಿ ಮತ್ತು ಸರಿಯಾಗಿ ನಿರ್ವಹಿಸಲಾಗಿದೆಯೇ ಎಂದು ರಾಜನು ಖಚಿತಪಡಿಸಿಕೊಳ್ಳಬೇಕು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಭೀಷ್ಮನ ಮಾತುಗಳು ಕೊನೆಗೊಂಡವು, ಆದರೆ ಅವುಗಳ ಪ್ರಭಾವವು ಯುಧಿಷ್ಠಿರನೊಂದಿಗೆ ಶಾಶ್ವತವಾಗಿ ಉಳಿಯಿತು. ತನ್ನ ರಾಜ್ಯವನ್ನು ಬುದ್ಧಿವಂತಿಕೆಯಿಂದ ಹೇಗೆ ಆಳಬೇಕು ಎಂಬುದರ ಬಗ್ಗೆ ತನಗೆ ಅಮೂಲ್ಯವಾದ ಮಾರ್ಗದರ್ಶನ ನೀಡಲಾಗಿದೆ ಎಂದು ತಿಳಿದುಕೊಂಡು ಸ್ಪಷ್ಟತೆ ಮತ್ತು ಉದ್ದೇಶದ ಪ್ರಜ್ಞೆಯು ತನ್ನ ಮೇಲೆ ಹರಿಯಿತು ಎಂದು ಅವನು ಭಾವಿಸಿದನು. ಧನ್ಯವಾದಗಳು ಅಜ್ಜಿ. ಕೃತಜ್ಞತೆಯಿಂದ ತುಂಬಿದ ಅವರ ಧ್ವನಿಯಲ್ಲಿ ಯುಧಿಷ್ಠಿರ ಹೇಳಿದರು, ನಿಮ್ಮ ಮಾತುಗಳು ನನ್ನ ಅನುಮಾನಗಳನ್ನು ನಿವಾರಿಸಿವೆ ಮತ್ತು ನಮ್ಮ ಜನರನ್ನು ಮುನ್ನಡೆಸುವ ವಿಶ್ವಾಸವನ್ನು ನನಗೆ ನೀಡಿವೆ. ಯುಧಿಷ್ಠಿರನ ಭುಜದ ಮೇಲೆ ಕೈ ಹಾಕಿದಾಗ ಭೀಷ್ಮನ ಕಣ್ಣುಗಳು ಉಷ್ಣತೆಯಿಂದ ಹೊಳೆಯುತ್ತಿದ್ದವು. ವಿಶಾಲವಾದ ಜನವಸತಿಯಿಲ್ಲದ ಕಾಡಿನ ಹೃದಯ ಭಾಗದಲ್ಲಿ ತನ್ನ ಆಧ್ಯಾತ್ಮಿಕ ಮಾರ್ಗಕ್ಕೆ ಅಚಲವಾದ ಸಮರ್ಪಣೆಗೆ ಹೆಸರುವಾಸಿಯಾದ ಬುದ್ಧಿವಂತ ಮತ್ತು ಶಕ್ತಿಯುತ ತಪಸ್ವಿ ವಾಸಿಸುತ್ತಿದ್ದರು. ಅವರು ಪವಿತ್ರ ಗ್ರಂಥಗಳ ಧ್ಯಾನದಲ್ಲಿ ತಮ್ಮ ದಿನಗಳನ್ನು ಕಳೆದರು, ಕಟ್ಟುನಿಟ್ಟಾದ ಪ್ರತಿಜ್ಞೆಗಳನ್ನು ಪಾಲಿಸಿದರು ಮತ್ತು ತಮ್ಮ ಇಂದ್ರಿಯಗಳನ್ನು ಅತ್ಯಂತ ಶಿಸ್ತಿನಿಂದ ನಿಯಂತ್ರಿಸಿದರು. ಅವರ ಶಾಂತ ಮತ್ತು ಶುದ್ಧ ಆತ್ಮವು ದಯೆಯ ಸೆಳವು ಹರಡಿತು. ಅವರ ಸಲಹೆಯನ್ನು ಪಡೆಯಲು ದೂರದ ಜೀವಿಗಳನ್ನು ಸೆಳೆಯಿತು. ಈ ನಿಷ್ಠಾವಂತ ಅನುಯಾಯಿಗಳಲ್ಲಿ ಸನ್ಯಾಸಿಯಲ್ಲಿ ಶಾಶ್ವತವಾಗಿ ವಾಸಿಸಲು ಆಯ್ಕೆ ಮಾಡಿಕೊಂಡ ಒಂದು ಸಾಕು ಪ್ರಾಣಿಯೂ ಇತ್ತು. ಅದು ಎಂದಿಗೂ ಋಷಿಯ ಪಕ್ಕವನ್ನು ಬಿಡಲಿಲ್ಲ. ಈ ನಿಷ್ಠಾವಂತ ನಾಯಿ ದುರ್ಬಲ ಆದರೆ ತನ್ನ ಸ್ವಯಂ ಹೇರಿದ ಉಪವಾಸಗಳಿಂದಾಗಿ ಸ್ಥಿರವಾಗಿತ್ತು. ಹಣ್ಣು ಮತ್ತು ಬೇರುಗಳ ಮೇಲೆ ವಾಸಿಸುತ್ತಿತ್ತು. ಇದು ಋಷಿಯ ಸ್ವಂತ ಸರಳವಾದ ಆದರೆ ಆಳವಾದ ಜೀವನ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ. ಅವರು ಒಟ್ಟಿಗೆ ಕುಳಿತಾಗ ಋಷಿ ಪವಿತ್ರ ಸ್ತೋತ್ರಗಳನ್ನು ಪಠಿಸುತ್ತಿದ್ದಂತೆ ನಾಯಿ ಶ್ರದ್ಧೆಯಿಂದ ಕೇಳುತ್ತಿತ್ತು. ಅದರ ಹೃದಯವು ಭಕ್ತಿಯಿಂದ ತುಂಬಿತ್ತು. ಒಂದು ದಿನ ಭಯ ಹುಟ್ಟಿಸುವ ಚಿರತೆಯು ಆಶ್ರಮದಲ್ಲಿ ಕಾಣಿಸಿಕೊಂಡಿತು. ಅದರ ಕಣ್ಣುಗಳು ರಕ್ತಕ್ಕಾಗಿ ಹಸಿವಿನಿಂದ ಮಿನುಗುತ್ತಿದ್ದವು. ಈ ಭೀಕರವಾದ ಪರಭಕ್ಷಕವು ತನ್ನ ಬೇಟೆಯನ್ನು ಹಿಂಬಾಲಿಸುತ್ತಿದ್ದಾಗ ದಾಳಿಯು ಉದ್ವಿಗ್ನತೆಯಿಂದ ತುಂಬಿತ್ತು. ನಿಷ್ಠಾವಂತ ನಾಯಿ ಭಯದಿಂದ ನಡುಗುತ್ತಿತ್ತು. ಹತಾಶೆಯಲ್ಲಿ ನಾಯಿ ಋಷಿಯ ಕಡೆಗೆ ತಿರುಗಿ ರಕ್ಷಣೆಗಾಗಿ ಬೇಡಿಕೊಂಡಿತು. ಓ ಪವಿತ್ರ, ಈ ಚಿರತೆಯು ನಮ್ಮ ರೀತಿಯ ವೈರಿಯಾಗಿದೆ. ಅದು ನನ್ನನ್ನು ಕೊಲ್ಲಲು ಬಯಸುತ್ತದೆ. ದಯವಿಟ್ಟು ದೊಡ್ಡ ಋಷಿ, ಈ ಪ್ರಾಣಿಯಿಂದ ನನ್ನ ಭಯವನ್ನು ನಿಮ್ಮ ಪರೋಪಕಾರದ ಮೂಲಕ ಹೋಗಲಾಡಿಸಬಹುದು. ನಾಯಿಯ ಸಂಕಟದಿಂದ ಚಲಿಸಿದ ಋಷಿಯು ಅದರ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಂಡನು. ಅದು ಭಯಕ್ಕೆ ಸಾಕಷ್ಟು ಕಾರಣವನ್ನು ಹೊಂದಿತ್ತು. ತನ್ನ ಸರ್ವಜ್ಞ ನೋಟದಿಂದ ಚಿರತೆಯ ದುಷ್ಕೃತ್ಯದ ಉದ್ದೇಶಗಳನ್ನು ನೋಡಿದನು ಮತ್ತು ತನ್ನ ನಿಷ್ಠಾವಂತ ಸಂಗಾತಿಯ ಪರವಾಗಿ ಮಧ್ಯಪ್ರವೇಶಿಸಲು ನಿರ್ಧರಿಸಿದನು. ಇನ್ನು ಮುಂದೆ ಚಿರತೆಗಳಿಂದ ಸಾವಿನ ಬಗ್ಗೆ ನಿನಗೆ ಯಾವುದೇ ಭಯವಿರುವುದಿಲ್ಲ ಎಂದು ಅವನು ಘೋಷಿಸಿದನು. ನಿನ್ನ ನೈಸರ್ಗಿಕ ರೂಪವು ಕಣ್ಮರೆಯಾಗಲಿ ಮತ್ತು ನೀನು ಚಿರತೆಯಾಗಿರಲಿ, ಓ ಮಗ. ಮತ್ತು ಆದ್ದರಿಂದ ಕೇವಲ ಒಂದು ಆಜ್ಞೆಯೊಂದಿಗೆ ನಾಯಿಯನ್ನು ಭವ್ಯವಾದ ಚಿರತೆಯಾಗಿ ಪರಿವರ್ತಿಸಲಾಯಿತು. ಅದರ ಚಿನ್ನದ ಕೋಟ್ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಈಗ ಅದು ತನ್ನದೇ ಆದ ರೀತಿಯಲ್ಲಿ ಕಾಡಿನಲ್ಲಿ ತಿರುಗಾಡುತ್ತಿರುವಾಗ ಚಿರತೆಯ ಹಿಂದಿನ ಭಯವು ಕಣ್ಮರೆಯಾಯಿತು. ಅದರ ಬದಲಿಗೆ ಅಚಲವಾದ ಆತ್ಮವಿಶ್ವಾಸವು ಬದಲಾಯಿತು. ಆದಾಗ್ಯೂ ಹೊಸದಾಗಿ ಕಂಡುಬಂದ ಈ ಸ್ವಾತಂತ್ರ್ಯವು ಹೆಚ್ಚು ಕಾಲ ಉಳಿಯಲಿಲ್ಲ. ಶೀಘ್ರದಲ್ಲೇ ಮತ್ತೊಂದು
ಪರಭಕ್ಷಕವು ಹೊರಹೊಮ್ಮಿತು. ಪದವಡೆಗಳನ್ನು ಅಗಲವಾಗಿ ತೆರೆದ ಉಗಹುಲಿ ತನ್ನ ಮುಂದಿನ ಊಟವನ್ನು ಪಡೆಯಲು ಉತ್ಸುಕವಾಗಿದೆ. ಪರಿವರ್ತಿತ ಚಿರತೆ ಮತ್ತೊಮ್ಮೆ ಕೃಷಿಯಿಂದ ರಕ್ಷಣೆ ಪಡೆಯಲು ಅದು ಸುರಕ್ಷಿತವಾಗಿರುತ್ತದೆ ಎಂದು ಭರವಸೆ ನೀಡಲಾಯಿತು. ತನ್ನ ನಿಷ್ಠಾವಂತ ಸಂಗಾತಿಯ ದುರವಸ್ಥೆಯಿಂದ ಪ್ರೇರಿತರಾದ ಕೃಷಿ ಅದಕ್ಕೆ ಮತ್ತೊಂದು ಪರಿವರ್ತನೆಯನ್ನು ನೀಡಲು ನಿರ್ಧರಿಸಿದರು. ನಿನ್ನ ರೂಪವು ಮತ್ತೊಮ್ಮೆ ಬದಲಾಗಲಿ ಎಂದು ಅವರು ಆದೇಶಿಸಿದರು. ನೀನು ಎಲ್ಲಾ ವೈರಿಗಳಿಗೂ ಶಕ್ತಿಯುತವಾದ ಹುಲಿಯಾಗಿರು. ಮತ್ತು ಈ ಹೊಸ ಪರಿವರ್ತನೆಯೊಂದಿಗೆ ಚಿರತೆಯು ಪ್ರಬಲವಾದ ಹುಲಿಯಾಗಿ ಮರುಜನ್ಮ ಪಡೆಯಿತು. ಅದರ ಶಕ್ತಿ ಮತ್ತು ಉಗ್ರತೆಯು ಈಗ ಅದರ ಸಹಾನುಭೂತಿಯ ಸಾಮರ್ಥ್ಯಕ್ಕೆ ಹೊಂದಿಕೆಯಾಯಿತು. ಕಾಲ ಕಳೆದಂತೆ ರೂಪಾಂತರಗೊಂಡ ಹುಲಿಯು ತನ್ನ ಹೊಸ ಪಾತ್ರಕ್ಕೆ ಹೊಂದಿಕೊಂಡಿತು. ಹಣ್ಣು ಮತ್ತು ಬೇರುಗಳಿಗಿಂತ ಮಾಂಸ ಮತ್ತು ರಕ್ತವನ್ನು ಅವಲಂಬಿಸಿತ್ತು. ಅದರ ಸಹಜ ಪ್ರವೃತ್ತಿಗಳು ಈಗ ಅದನ್ನು ಕಾಡಿನ ಇತರ ಪರಭಕ್ಷಕಗಳಂತೆ ಬೇಟೆಯಾಡಲು ಮತ್ತು ತಿನ್ನಲು ಮಾರ್ಗದರ್ಶನ ನೀಡಿತು. ಆದರೂ ಅದು ತನ್ನ ಮೂಲ ಸ್ವಭಾವಕ್ಕೆ ನಿಜವಾಗಿ ಎಲ್ಲ ಜೀವಿಗಳ ಬಗ್ಗೆ ದಯೆ ಮತ್ತು ಪರೋಪಕಾರಿ. ಈ ರೀತಿಯಾಗಿ ಋಷಿಯ ಹಸ್ತಕ್ಷೇಪವು ಒಂದು ಜೀವಿಯನ್ನು ಸೃಷ್ಟಿಸಿತು. ಹಚ್ಚ ಹಸಿರಿನಿಂದ ಕೂಡಿದ ಆಶ್ರಮದಲ್ಲಿ ಭೀಷ್ಮನು ಆಗಾಗ್ಗೆ ಒಂದು ನಿರ್ದಿಷ್ಟ ಪ್ರಾಣಿಗೆ ಸಂಭವಿಸಿದ ರೂಪಾಂತರಗಳ ಕಥೆಗಳನ್ನು ಹೇಳುತ್ತಿದ್ದನು. ಇದು ರೂಪಾಂತರದ ಬದಲಾವಣೆ ಮತ್ತು ರೂಪಾಂತರದ ಕಥೆಯಾಗಿತ್ತು, ಏಕೆಂದರೆ ಆ ಜೀವನದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಿ. ಈ ಕಥೆಯು ಆಶ್ರಮದ ಅಂಗಳದಲ್ಲಿ ಶಾಂತಿಯುತವಾಗಿ ನಿದ್ರಿಸುತ್ತಿರುವ ತನ್ನ ಚರ್ಮದಲ್ಲಿ ಸಂತೃಪ್ತವಾಗಿರುವ ಒಂದು ವಿನಮ್ರ ನಾಯಿಯೊಂದಿಗೆ ಪ್ರಾರಂಭವಾಯಿತು. ದಾಳಿಯು ಹೂಬಿಡುವ ಕಮಲದ ಸಿಹಿ ವಾಸನೆ ಮತ್ತು ಕಾಡಿನ ಮೂಲಕ ಹರಿಯುವ ಸೌಮ್ಯವಾದ ಹೊಳೆಗಳ ಶಬ್ದದಿಂದ ತುಂಬಿತ್ತು. ಆದರೆ ಶಾಂತಿ ಅಲ್ಪಕಾಲಿಕವಾಗಿತ್ತು, ಏಕೆಂದರೆ ಕೋಪಗೊಂಡರ ಆನೆಯು ಮರಗಳಿಂದ ಹೊರಬಂದಿತು. ಅದರ ಬೃಹತ್ ದೇಹವು ಅದರ ಕೆಳಗೆ ನೆಲವನ್ನು ಅಲುಗಾಡಿಸಿತು. ಅಪಾಯವನ್ನು ಅರಿತ ಆ ನಾಯಿ ಆಶ್ರಮದಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ಋಷಿಯ ಪಾದಗಳಲ್ಲಿ ಆಶ್ರಯ ಪಡೆಯಿತು. ನಾಯಿಯ ಭಯವನ್ನು ಗ್ರಹಿಸಿದ ಋಷಿ ಅದನ್ನು ಆನೆಯಾಗಿ ಪರಿವರ್ತಿಸಿ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೊಂದಿಕೆಯಾಗುವಂತೆ ಹೊಸ ರೂಪವನ್ನು ನೀಡಿದರು. ಆದ್ದರಿಂದ ಹಿಂದಿನ ನಾಯಿ ಒಂದು ಭವ್ಯವಾದ ಪ್ರಾಣಿಯಾಗಿ ಕಾಡಿನಲ್ಲಿ ಸುತ್ತಾಡಿತು. ಅದರ ದಂತಗಳು ಸೂರ್ಯನ ಬೆಳಕಿನಲ್ಲಿ ವಿಳುಗುತ್ತಿದ್ದವು. ಕಾಲ ಕಳೆದಂತೆ ಋಷಿಯ ಆನೆಯು ಸಮಾಧಾನದಿಂದ ಕಾಡಿನ ಮೂಲಕ ಸರಾಗವಾಗಿ ಓಡಾಡುತ್ತಿತ್ತು. ಆದರೆ ಒಂದು ದಿನ ಪರ್ವತಗಳಿಂದ ಒಂದು ಬಲವಾದ ಸಿಂಹವು ಹೊರಹೊಮ್ಮಿತು. ಅದರ ಮುಖವು ಆಕಾಶದ ವಿರುದ್ಧ ಉರಿಯುತ್ತಿರುವ ಪ್ರಭಾಮಂಡಲವಾಗಿತ್ತು. ಋಷಿಯ ಆನೆಯು ಈ ಹೊಸ ಪರಭಕ್ಷಕವನ್ನು ನೋಡಿ ನಡುಗಿತು ಮತ್ತು ಮತ್ತೊಮ್ಮೆ ರಕ್ಷಣೆಯನ್ನು ಕೋರಿತು. ಈ ಬಾರಿ ಋಷಿಯು ಅದನ್ನು ಸಿಂಹವಾಗಿ ಪರಿವರ್ತಿಸಿದನು. ಈಗ ಅದನ್ನು ಬೆದರಿಸುವ ಪ್ರಾಣಿಯ ರೂಪಕ್ಕೆ ಅದರ ರೂಪವನ್ನು ಹೊಂದಿಸಿದನು. ಆದರೆ ಸಿಂಹವಾಗಿದ್ದರೂ ಸಹ ಆ ಜೀವಿಗೆ ತನ್ನದೇ ಆದ ಭಾವವಿರಲಿಲ್ಲ. ಅದು ಆಶ್ರಮದಲ್ಲಿ ವಾಸಿಸುತ್ತಿತ್ತು, ಆದರೆ ಇತರ ಪ್ರಾಣಿಗಳು ಅದನ್ನು ತಪ್ಪಿಸಿಕೊಂಡವು. ಗೌರವಕ್ಕಿಂತ ಹೆಚ್ಚಾಗಿ ಭಯದಿಂದ ಪ್ರೇರೇಪಿಸಲ್ಪಟ್ಟವು. ತದನಂತರ ಒಂದು ದಿನ 8 ಕಾಲುಗಳು ಮತ್ತು ಹಣೆಯ ಮೇಲೆ ಕಣ್ಣುಗಳನ್ನು ಹೊಂದಿರುವ ಭಯಾನಕ ಪ್ರಾಣಿಯಾದ ಸಾರಾಬನು ಋಷಿಯ ಸಿಂಹವನ್ನು ಕೊಲ್ಲಲು ಪ್ರಯತ್ನಿಸುತ್ತಾ ಆಶ್ರಮದಲ್ಲಿ ಕಾಣಿಸಿಕೊಂಡನು. ಆ ಋಷಿ ಅಪಾಯವನ್ನು ಅರಿತುಕೊಂಡು ತನ್ನ ಸಿಂಹವನ್ನು ಸರಬನಾಗಿ ಪರಿವರ್ತಿಸಿದನು. ಹೊಸ ಬೆದರಿಕೆಯನ್ನು ಎದುರಿಸಲು ಅದಕ್ಕೆ ಶಕ್ತಿ ಮತ್ತು ಉಗ್ರತೆಯನ್ನು ನೀಡಿದನು. ಕಾಡು ಸರಬನು ಋಷಿಯ ಜೀವಿಯ ರೂಪದಲ್ಲಿ ತನ್ನದೇ ಆದ ಪ್ರತಿಬಿಂಬವನ್ನು ನೋಡುತ್ತಾ ಕಾಡಿನಿಂದ ಭಯಭೀತರಾಗಿ ಓಡಿ ಹೋದನು. ಹೀಗೆ ಬದಲಾವಣೆಗಳು ಮುಂದುವರೆದವು. ಪ್ರತಿಯೊಂದು ಜೀವನದ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯೆಯಾಗಿತ್ತು ಮತ್ತು ಇನ್ನೂ ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಪ್ರಾಣಿಯ ನಿಜವಾದ ಸ್ವಭಾವವು ಬದಲಾಗದೆ ಉಳಿದಿದೆ ಎಂಬುದು ಸ್ಪಷ್ಟವಾಯಿತು. ಅದು ಇನ್ನೂ ಅದರ ಮೂಲ ಪ್ರವೃತ್ತಿಗಳು ಮತ್ತು ಆಸೆಗಳಿಂದ ಪ್ರೇರೇಪಿಸಲ್ಪಟ್ಟಿದೆ. ಈಗ ಉಗ್ರ ಮತ್ತು ರಕ್ತಪಿಪಾಸೆಯಿಂದ ಬಳಲುತ್ತಿದ್ದ ಸರಾಬ ತನಗೆ ಅನೇಕ ರೂಪಗಳಲ್ಲಿ ಜೀವವನ್ನು ನೀಡಿದ ಬುದ್ಧಿವಂತ ಋಷಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಅಂತಿಮ ಪರಿವರ್ತನೆಯು ಬಂದಿತು. ಆದರೆ ಋಷಿಯು ಅದರ ಉದ್ದೇಶಗಳನ್ನು ನೋಡಿ
ಮೃಗವನ್ನು ದುಃಖ ಮತ್ತು ತಿರಸ್ಕಾರದ ಮಿಶ್ರಣದಿಂದ ಸಂಬೋಧಿಸಿದನು. ಓ ನಾಯೇ, ನೀನು ಮೊದಲು ಚಿರತೆಯಾಗಿ, ನಂತರ ಹುಲಿಯಾಗಿ, ಆನೆಯಾಗಿ, ಸಿಂಹವಾಗಿ ಮತ್ತು ಅಂತಿಮವಾಗಿ ಸಾರಬನಾಗಿ ರೂಪಾಂತರಗೊಂಡಿದ್ದೀಯಾ. ನಾನು ನಿನಗೆ ಈ ವೈವಿಧ್ಯಮಯ ಆಕಾರಗಳನ್ನು ನೀಡಿದ್ದೇನೆ, ಆದರೆ ನಿಜವಾಗಿ ನೀನು ಹುಟ್ಟಿನಿಂದ ಅವುಗಳಲ್ಲಿ ಯಾವುದಕ್ಕೂ ಸೇರಿದವನಲ್ಲ. ನಿನ್ನ ಸ್ವಭಾವವು ಬದಲಾಗದೆ ಉಳಿದಿದೆ. ಅದರ ಭಾವೋದ್ರೇಕಗಳು ಮತ್ತು ಬಯಕೆಗಳಿಂದ ಪ್ರೇರೇಪಿಸಲ್ಪಟ್ಟ ಪ್ರಾಣಿಯ ಮಾತುಗಳೊಂದಿಗೆ ಬಿಸಿಲಿನಲ್ಲಿ ಬೇಯಿಸಿದ ಕಾಡಿನ ಬಿಸಿಲಿನಲ್ಲಿ ವಸಿಷ್ಠ ದೃಶ್ಯ ಆಶೀರ್ವಾದದಿಂದ ಸರಮರೆಂಬ ನಾಯಿಯು ಭವ್ಯವಾದ ಪ್ರಾಣಿಯಾಗಿ ರೂಪಾಂತರಗೊಂಡಿತು. ಆದಾಗ್ಯೂ ಅವನು ತನ್ನ ನಿಜವಾದ ರೂಪವನ್ನು ಮರಳಿ ಪಡೆದ ತಕ್ಷಣ ಸರಮ ನಿರಾಶೆಗೊಂಡನು ಮತ್ತು ಅಜಾಗರೂಕನಾದನು. ಬುದ್ಧಿವಂತಾದ ಶಿವ್ ಆ ನಾಯಿಯು ಇನ್ನು ಮುಂದೆ ತನ್ನ ಆಶ್ರಮಕ್ಕೆ ಯೋಗ್ಯವಾಗಿಲ್ಲ ಎಂದು ಅರಿತುಕೊಂಡು ಅವನನ್ನು ನಿಧಾನವಾಗಿ ಗದರಿಸಿದನು ಮತ್ತು ಓಡಿಸಿದನು. ಪೂಜ್ಯ ಪಿತೃಪುರುಷನಾದ ಭೀಷ್ಮನು ಈ ಘಟನೆಯ ಬಗ್ಗೆ ಯೋಚಿಸಿದನು ಮತ್ತು ಬುದ್ಧಿವಂತ ರಾಜನು ಅದರಿಂದ ಕಲಿಯಬೇಕು ಎಂದು ಎಚ್ಚರಿಸಿದನು. ಅವನು ಅವರ ಅರ್ಹತೆಗಳು ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಸೇವಕರನ್ನು ಹುದ್ದೆಗೆ ನೇಮಿಸುವ ಮಹತ್ವವನ್ನು ಒತ್ತಿ ಹೇಳಿದನು. ಒಬ್ಬ ರಾಜನು ಮೊದಲು ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳಾದ ಸತ್ಯತೆ, ಶುದ್ಧತೆ, ಪ್ರಾಮಾಣಿಕತೆ ಮತ್ತು ಧರ್ಮಗ್ರಂಥದ ಜ್ಞಾನವನ್ನು ಅವರಿಗೆ ಜವಾಬ್ದಾರಿಯನ್ನು ವಹಿಸುವ ಮೊದಲು ಮೌಲ್ಯಮಾಪನ ಮಾಡಬೇಕು. ಭೀಷ್ಮನು ಘೋಷಿಸಿದನು, ಒಬ್ಬ ಮಂತ್ರಿಯು ಉನ್ನತ ಜನ್ಮ ಮತ್ತು ಶಕ್ತಿಯನ್ನು ಹೊಂದಿರಬೇಕು. ಅವನು ತನ್ನ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕ್ಷಮಿಸುವ ಮತ್ತು ಸ್ವಯಂ ನಿರ್ಬಂಧಿತನಾಗಿರಬೇಕು. ಅವನು ದುರಾಚಾರದಿಂದ ಮುಕ್ತನಾಗಿರಬೇಕು. ನ್ಯಾಯಯುತವಾದ ಸ್ವಾಧೀನಗಳಿಂದ ತೃಪ್ತನಾಗಿರಬೇಕು. ತನ್ನ ಒಡೆಯ ಮತ್ತು ಸ್ನೇಹಿತರ ಸಮೃದ್ಧಿಯಲ್ಲಿ ಸಂತೋಷವಾಗಿರಬೇಕು ಮತ್ತು ಸ್ಥಳ ಮತ್ತು ಸಮಯದ ಅವಶ್ಯಕತೆಗಳೊಂದಿಗೆ ಪರಿಚಿತನಾಗಿರಬೇಕು. ಬುದ್ಧಿವಂತ ಕುಲಪತಿಯು ಒಬ್ಬ ಮಂತ್ರಿಯಲ್ಲಿ ರಾಜನು ಹುಡುಕಬೇಕಾದ ಗುಣಗಳ ಬಗ್ಗೆ ವಿವರಿಸುವುದನ್ನು ಮುಂದುವರಿಸಿದನು. ಆದರ್ಶ ಅಭ್ಯರ್ಥಿಯು ಯುದ್ಧದಲ್ಲಿ ನುರಿತ ಧರ್ಮಗ್ರಂಥಗಳ ಬಗ್ಗೆ ತಿಳಿದಿರುವ ಮತ್ತು ಚಿಹ್ನೆಗಳು ಮತ್ತು ಸನ್ನೆಗಳನ್ನು ಓದುವ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಯಾಗಿರುತ್ತಾನೆ. ಅವನು ಒಪ್ಪುವ ಗುಣಲಕ್ಷಣಗಳನ್ನು ಹೊಂದಿರಬೇಕು, ಸಿಹಿಯಾಗಿ ಮಾತನಾಡಬೇಕು ಮತ್ತು ನೀತಿವಂತ ಸ್ನೇಹಿತರಿಂದ ಸುತ್ತುವರಿಯಲ್ಪಡಬೇಕು. ಅಂತಹ ಮಂತ್ರಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದ ರಾಜನು ಯಾರೊಬ್ಬರಿಂದಲೂ ಅವಮಾನಕ್ಕೆ ಒಳಗಾಗುವುದಿಲ್ಲ ಅಥವಾ ಅವನನ್ನು ಸೋಲಿಸಲಾಗುವುದಿಲ್ಲ. ವಾಸ್ತವವಾಗಿ ಅವನ ರಾಜ್ಯವು ಕ್ರಮೇಣ ಚಂದ್ರನ ಬೆಳಕಿನಂತೆ ಭೂಮಿಯ ಮೇಲೆ ಹರಡುತ್ತದೆ ಎಂದು ಭೀಷ್ಮನು ಹೇಳಿದನು. ಬುದ್ಧಿವಂತ ಹಿರಿಯರು ನಂತರ ತಮ್ಮ ಸಾಮರ್ಥ್ಯಕ್ಕೆ ಸರಿಹೊಂದುವ ಕಚೇರಿಗಳಿಗೆ ಸೇವಕರನ್ನು ನೇಮಿಸುವ ವಿಷಯಕ್ಕೆ ತಿರುಗಿದರು. ನಾಯಿಯನ್ನು ಅದರ ನಿಂದಾಳದ ಮೇಲೆ ಇಡುವುದರ ವಿರುದ್ಧ ಅವರು ಎಚ್ಚರಿಕೆ ನೀಡಿದರು, ಏಕೆಂದರೆ ಅದು ಹೆಮ್ಮೆಯಿಂದ ಅಮಲೇರುತ್ತದೆ. ಸಾರಾಬನು ಸಹಬಾರ ಸ್ಥಾನವನ್ನು ಆಕ್ರಮಿಸಿಕೊಳ್ಳಬೇಕು. ಸಿಂಹವು ಸಿಂಹದ ಶಕ್ತಿಯಿಂದ ಉಬ್ಬಿಕೊಳ್ಳಬೇಕು. ಹುಲಿಯನ್ನು ಹುಲಿಯ ಸ್ಥಾನದಲ್ಲಿ ಇರಿಸಬೇಕು ಮತ್ತು ಚಿರತೆಯನ್ನು ಚಿರತೆಯಂತೆ ಇರಿಸಬೇಕು. ಸೇವಕರನ್ನು ಅವರ ಅರ್ಹತೆಗಳ ಆಧಾರದ ಮೇಲೆ ಹುದ್ದೆಗಳಿಗೆ ನೇಮಿಸಬೇಕು ಮತ್ತು ಅಂತಹ ನೇಮಕಾತಿಗಳನ್ನು ನೀಡುವ ರಾಜನು ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ ಸಂತೋಷವನ್ನು ಆನಂದಿಸುತ್ತಾನೆ ಎಂದು ಭೀಷ್ಮ ಒತ್ತಿ ಹೇಳಿದರು. ಅನರ್ಹ ವ್ಯಕ್ತಿಗಳನ್ನು ಹುದ್ದೆಗಳಿಗೆ ನೇಮಿಸುವ ವಿರುದ್ಧ ಅವರು ಎಚ್ಚರಿಕೆ ನೀಡಿದರು, ಏಕೆಂದರೆ ಇದು ಒಬ್ಬರ ಜನರನ್ನು ತೃಪ್ತಿಪಡಿಸುವಲ್ಲಿ ವೈಫಲ್ಯಕ್ಕೆ ಕಾರಣವಾಗುತ್ತದೆ. ಬುದ್ಧಿವಂತ ಕುಲಪತಿಯು ರಾಜರನ್ನು ಪ್ರಾಮಾಣಿಕ, ಧೈರ್ಯಶಾಲಿ, ವಿದ್ಯಾವಂತ ಮತ್ತು ಉನ್ನತ ಜನ್ಮವನ್ನು ಹೊಂದಿರುವ ನಿಖುಳ ಸೇವಕರನ್ನು ಹುಡುಕುವಂತೆ ಒತ್ತಾಯಿಸುವ ಮೂಲಕ ಮುಕ್ತಾಯಗೊಳಿಸಿದರು. ಅವರು ನಡವಳಿಕೆಯಲ್ಲಿ ಶುದ್ಧರು, ವ್ಯವಹಾರದಲ್ಲಿ ಬುದ್ಧಿವಂತರಾಗಿರಬೇಕು ಮತ್ತು ಪ್ರಕೃತಿಯ ವೈವಿಧ್ಯಮಯ ಉಡುಗೊರೆಗಳಿಂದ ಅಲಂಕರಿಸಲ್ಪಡಬೇಕು. ಒಬ್ಬ ರಾಜ ಭೀಷ್ಮ ಹೇಳಿದರು, ಅಂತಹ ನಿಪುಣ ಸೇವಕರನ್ನು ಹೊಂದಲು ಬಯಸುವವರು ಬುದ್ಧಿಶಕ್ತಿಯಿಲ್ಲದ, ಕೀಳುಮಟ್ಟದ, ಬುದ್ಧಿವಂತಿಕೆಯಿಲ್ಲದ, ಇಂದ್ರಿಯಗಳ ಒಡೆಯರಲ್ಲದ ಅಥವಾ ಕೀಳುಮಟ್ಟದ ವ್ಯಕ್ತಿಗಳನ್ನು ಎಂದಿಗೂ ನೇಮಿಸಬಾರದು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ
ಭೂದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ಭೀಷ್ಮನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅರಮನೆಯ ಮಹಾದ್ವಾರದಲ್ಲಿ ಬುದ್ಧಿವಂತ ರಾಜ ಯುಧಿಷ್ಠಿರನು ಪೂಜ್ಯ ಪಿತೃಪುರುಷನಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಹೇ ಭೀಷ್ಮೇ, ನನಗೆ ಹೇಳು. ಯುಧಿಷ್ಠಿರನು ರಾಜನು ತನ್ನ ಕರ್ತವ್ಯಗಳನ್ನು ಪೂರೈಸಲು ಮತ್ತು ತನ್ನ ಜನರನ್ನು ರಕ್ಷಿಸಲು ಹೇಗೆ ವರ್ತಿಸಬೇಕು ಎಂದು ಕೇಳಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವೆಲ್ಲ ಜೀವಿಗಳನ್ನು ರಕ್ಷಿಸುವುದು ರಾಜನ ಪ್ರಾಥಮಿಕ ಕರ್ತವ್ಯ ಎಂದು ಭೀಷ್ಮನು ಘೋಷಿಸಿದನು. ಅವನು ನವಿಲಿನಂತೆ ಇರಬೇಕು, ವಿವಿಧ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ವಿವಿಧ ಬಣ್ಣಗಳು ಮತ್ತು ರೂಪಗಳನ್ನು ಪ್ರದರ್ಶಿಸಬೇಕು. ಚುರುಕುತನ, ಕುತಂತ್ರ, ಸತ್ಯತೆ ಮತ್ತು ಪ್ರಾಮಾಣಿಕತೆ ರಾಜನಿಗೆ ಅತ್ಯಗತ್ಯ ಗುಣಗಳಾಗಿವೆ. ಭೀಷ್ಮನ ಮಾತುಗಳು ದೃಢನಿಶ್ಚಯದಿಂದ ಸುರಿಯುತ್ತಿದ್ದವು. ನವಿಲು ತನ್ನ ದಳಿಗಳನ್ನು ಋತುವಿಗೆ ಸರಿಹೊಂದುವಂತೆ ಬದಲಾಯಿಸುವಂತೆಯೇ ರಾಜನು ವೈವಿಧ್ಯಮಯ ವ್ಯಕ್ತಿತ್ವಗಳನ್ನು ಹೊಂದಬೇಕು. ಭೀಷ್ಮನು ತನ್ನ ಸಲಹೆಯನ್ನು ಮರೆಮಾಚುವ ಶರಕಾಲದ ನವಿಲಿನಂತೆ ವಿವೇಕಿಯಾಗಿರುವುದರ ಮಹತ್ವವನ್ನು ವಿವರಿಸಿದನು. ರಾಜನು ಸ್ವಲ್ಪವೇ ಮಾತನಾಡಬೇಕು ಮತ್ತು ಸಿಹಿ ಮಾತುಗಳನ್ನು ಮಾತ್ರ ಹಂಚಿಕೊಳ್ಳಬೇಕು, ಏಕೆಂದರೆ ಅವನ ಮಾತುಗಳು ಗುಣಪಡಿಸುವ ಅಥವಾ ಹಾನಿ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಅವನ ಗುಣಲಕ್ಷಣಗಳು ಉದಾತ್ತವಾಗಿರಬೇಕು ಮತ್ತು ಅವನು ಧರ್ಮಗ್ರಂಥಗಳಲ್ಲಿ ಚೆನ್ನಾಗಿ ಪಾರಂಗತರಾಗಿರಬೇಕು. ಸಂಭವನೀಯ ಅಪಾಯಗಳ ವಿರುದ್ಧ ಅವನು ಯಾವಾಗಲೂ ಜಾಗರೂಕರಾಗಿರಬೇಕು. ಒಬ್ಬರು ತೊಟ್ಟಿಯ ಒಡ್ಡುಗಳನ್ನು ಉಕ್ಕಿ ಹರಿಯುವ ನೀರಿನಿಂದ ರಕ್ಷಿಸುವಂತೆ ಸಂಪತ್ತನ್ನು ಬಯಸುವ ರಾಜನು ಧರ್ಮನಿಷ್ಠೆ ಮತ್ತು ನಮ್ರತೆಯ ಸಂಕೇತವಾದ ಕೊರೋನಾ ಲಾಕನ್ನು ಕಾಪಾಡಿಕೊಳ್ಳುವವರ ನಡವಳಿಕೆಯನ್ನು ಅನುಕರಿಸಬೇಕು. ಶಿಕ್ಷೆಯ ರಾಡ್ ಯಾವಾಗಲೂ ಅವನ ಪಕ್ಕದಲ್ಲಿರಬೇಕು. ಅಗತ್ಯವಿದ್ದಾಗ ಬಳಸಲು ಸಿದ್ಧವಾಗಿರಬೇಕು. ತೆರಿಗೆಗಳನ್ನು ಸಂಗ್ರಹಿಸುವಾಗ ಒಬ್ಬನು ಪ್ರೌಢಪಾಮಿರ ಮರದಿಂದ ರಸವನ್ನು ಕೊಯ್ಲು ಮಾಡುವಂತೆಯೇ ತನ್ನ ಪ್ರಜೆಗಳ ಆದಾಯ ಮತ್ತು ವೆಚ್ಚಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಭೀಷ್ಮನ ಮಾತುಗಳು ಒಬ್ಬ ಬುದ್ಧಿವಂತ ರಾಜನ ಎದು ಕಾಣುವ ಚಿತ್ರಣವನ್ನು ಚಿತ್ರಿಸುತ್ತವೆ. ತನ್ನ ಪ್ರಜೆಗಳೊಂದಿಗೆ ಸಮಾನವಾಗಿ ವರ್ತಿಸುವವನು ತನ್ನ ಅಶ್ವದಳದ ಕಾಲುಗಳ ಅಡಿಯಲ್ಲಿ ಶತ್ರುಗಳ ಬೆಳೆಗಳನ್ನು ಪುಡಿ ಮಾಡಿಕೊಳ್ಳುವವನು ಮತ್ತು ತನ್ನ ಸ್ವಂತ ರಾಜ್ಯದ ದೌರ್ಬಲ್ಯಗಳನ್ನು ಗಮನಿಸುತ್ತಾನೆ. ಅವನು ತನ್ನ ಶತ್ರುಗಳ ದೋಷಗಳನ್ನು ಘೋಷಿಸಬೇಕು, ಅವರ ಪಕ್ಷಪಾತಿಗಳನ್ನು ನಿರ್ಮೂಲನೆ ಮಾಡಬೇಕು ಮತ್ತು ಕಾಡಿನಿಂದ ಹೂಗಳನ್ನು ಸಂಗ್ರಹಿಸುವಂತೆಯೇ ಹೊರಗಿನಿಂದ ಸಂಪತ್ತನ್ನು ಸಂಗ್ರಹಿಸಬೇಕು. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನು ಒಬ್ಬ ರಾಜನನ್ನು ಮಳೆಯಲ್ಲಿರುವ ನವಿಲಿಗೆ ಹೋಲಿಸಿದನು. ಅದು ತನ್ನ ಕೋಣೆಯನ್ನು ಏಕಾಂಗಿಯಾಗಿ ಮತ್ತು ಕಾಣದಂತೆ ಪ್ರವೇಶಿಸುತ್ತದೆ, ಆದರೆ ನಂತರ ತನ್ನ ಹೆಂಡತಿಯರ ಸಹವಾಸವನ್ನು ತನ್ನ ಒಳಾಂಗಣಗಳಲ್ಲಿ ಆನಂದಿಸುತ್ತದೆ. ಒಬ್ಬ ರಾಜನು ಸಂತೃಪ್ತನಾಗಬಾರದು, ಏಕೆಂದರೆ ಅವನ ಶತ್ರುಗಳ ಗೂಢಚಾರರು ಅವನಿಗೆ ಬಲೆಗಳನ್ನು ಹರಡಬಹುದು. ಅವನು ಈ ಗೂಢಚಾರರನ್ನು ಗೆಲ್ಲಬೇಕು, ಆದರೆ ಅವಕಾಶ ಬಂದಾಗ ಅಂತಿಮವಾಗಿ ಅವರನ್ನು ನಾಶಪಡಿಸುತ್ತಾನೆ. ನವಿಲು ಕಾಡಿನಿಂದ ಕೀಟಗಳನ್ನು ಸಂಗ್ರಹಿಸುವಂತೆಯೇ ಬುದ್ಧಿವಂತ ಮತ್ತು ನವಿಲಿನಂತಹ ರಾಜನು ತನಗೆ ಅನುಕೂಲಕರವಾದ ನೀತಿಯೊಂದಿಗೆ ಆರಬೇಕು. ಎಲ್ಲೆಡೆಯಿಂದ ಬುದ್ಧಿವಂತಿಕೆಯನ್ನು ಸಂಗ್ರಹಿಸಬೇಕು. ತನ್ನ ಸ್ವಂತ ಬುದ್ಧಿವಂತಿಕೆಯನ್ನು ಚಲಾಯಿಸುವ ಮೂಲಕ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನಿರ್ಧರಿಸಬೇಕು ಮತ್ತು ನಂತರ ಆ ನಿರ್ಣಯಗಳನ್ನು ದೃಢೀಕರಿಸಲು ಅಥವಾ ತ್ಯಜಿಸಲು ಇತರರೊಂದಿಗೆ ಸಮಾಲೋಚಿಸಬೇಕು. ಧರ್ಮಗ್ರಂಥಗಳ ತೀಕ್ಷ್ಣ ಬುದ್ಧಿವಂತಿಕೆಯ ಸಹಾಯದಿಂದ ಜೀವನದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಬಹುದು. ಈ ರೀತಿಯಾಗಿ ರಾಜತಂತ್ರದ ಕರ್ತವ್ಯಗಳನ್ನು ತಿಳಿದಿರುವ ರಾಜನು ತನ್ನ ಅಧಿಕಾರಿಗಳು ಮತ್ತು ಪ್ರಜೆಗಳಿಗೆ ಅವರ ಒಳ್ಳೆಯ ಕಾರ್ಯಗಳಿಗಾಗಿ ಸಾರ್ವಜನಿಕವಾಗಿ ಪ್ರತಿಫಲ ನೀಡುತ್ತಾನೆ, ಅದಕ್ಕೆ ಅರ್ಹರಾದವರನ್ನು ಶಿಕ್ಷಿಸುತ್ತಾನೆ. ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗಲು ಪ್ರಾರಂಭಿಸಿದ್ದು ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು
ಬುದ್ಧಿವಂತ ಕ್ರುದ್ಧ ಕೃಷಿಯಿಂದ ಕಲಿಯಲು ಉತ್ಸುಕನಾಗಿ ತನ್ನ ಅಜ್ಜ ಭೀಷ್ಮನ ಪಾದಗಳ ಬಳಿ ಕುಳಿತಿದ್ದನು. ಅಜ್ಜಿ ಯುಧಿಷ್ಠಿರ ಪ್ರಾರಂಭಿಸಿದ, ನೀವು ರಾಜರ ಕರ್ತವ್ಯಗಳ ಬಗ್ಗೆ ಮತ್ತು ಶಿಕ್ಷೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದ್ದೀರಿ. ಈ ನಿಗೂಢ ವ್ಯಕ್ತಿತ್ವದ ಬಗ್ಗೆ ನನಗೆ ಕುತೂಹಲವಿದೆ ಎಂದು ನಾನು ಒಪ್ಪಿಕೊಳ್ಳಲೇಬೇಕು.